ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಾಯಿ ಸಚ್ಚರಿತೆಯಲ್ಲಿ ಹಂಡೆಯ ನಿರ್ವಹಣೆ ಎಂಬ 38ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಗಣೇಶನಿಗೆ ಪ್ರಣಾಮಗಳು, ಶ್ರೀ ಸರಸ್ವತಿಗೆ ಪ್ರಣಾಮಗಳು, ಶ್ರೀ ಗುರುವಿಗೆ ಪ್ರಣಾಮಗಳು, ಶ್ರೀ ಕುಲದೇವತೆಗೆ ಪ್ರಣಾಮಗಳು, ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು, ಶ್ರೀ ಸದ್ಗುರು ಸಾಯಿನಾಥನಿಗೆ ಪ್ರಣಾಮಗಳು. ಸಕಲ ಜಗಕ್ಕೆ ಆನಂದ ನೀಡುವ, ಭಕ್ತರ ಇಚ್ಛೆಗಳನ್ನು ನೆರವೇರಿಸುವುದರಲ್ಲಿ ಸದಾ ನಿರತರಾಗಿರುವ ಗುರುವರ ನಿಮ್ಮ ಚರಣಗಳಲ್ಲಿ ಆಶ್ರಯ ಹೊಂದಿರುವವರ 3 ಬಗೆಯ ತಾಪಗಳನ್ನು, ಅಂದರೆ ಆದಿ ಭೌತಿಕ, ಆದಿ ದೈವಿಕ ಮತ್ತು ಆಧ್ಯಾತ್ಮಿಕ, ಈ 3 ಬಗೆಯ ತಾಪಗಳನ್ನು ನಿವಾರಿಸುವಂತಹ ನಿಮ್ಮ ಚರಣಗಳಿಗೆ ವಂದಿಸುತ್ತೇನೆ. ದೀನರನ್ನು ವಿನೀತರನ್ನು ರಕ್ಷಿಸುವವರು, ಪರಮ ಉದಾರಿಯು, ಶರಣಾಗತನಾದ ಭಕ್ತರನ್ನು ಉದ್ಧರಿಸುವವರು, ನೀವು ಲೋಕೋಪಕಾರಕ್ಕಾಗಿ ಈ ಅವತಾರವನ್ನು ಧರಿಸಿರುವಿರಿ. ಜಯವಾಗಲಿ, ಜಯವಾಗಲಿ. ನೀವು ದ್ವೈತವನ್ನು ನಾಶ ಮಾಡುವಿರಿ. ನಿಮಗೆ ಜಯವಾಗಲಿ. ನೀವು ಭಕ್ತರ ಮನವನ್ನು ರಂಜಿಸುವಿರಿ. ಜಯವಾಗಲಿ. ನೀವು ಭವದ ಭಯವನ್ನು ನಾಶ ಮಾಡುವಿರಿ. ಹೇ ಕರುಣಾನಿಧಿಯಾದ ಗುರುರಾಯ, ನಿಮಗೆ ಜಯವಾಗಲಿ. ನನ್ನ ಪುಣ್ಯ ಫಲ ಅದೆಷ್ಟು, ಅದರಿಂದಾಗಿ ನನಗೆ ಆ ದಿವ್ಯ ಚರಣಗಳನ್ನು ನನ್ನ ಸ್ವಂತ ಕಣ್ಣುಗಳಿಂದಲೇ ನೋಡುವ ಭಾಗ್ಯ ಸಿಕ್ಕಿತು ಮತ್ತು ಅವರ ಸಮಾಗಮದ ಸುಖವನ್ನು ಅನುಭವಿಸಿದ್ದೇನೆ. ಆ ದಿನಗಳು ಮತ್ತೆ ಎಂದಿಗೂ ಬಾರದಾಗಿ ಹೋಗಿದೆ. ಕೇವಲ ಪರಿಶುದ್ಧ ಆತ್ಮದ ಸ್ವರೂಪ ರಸವನ್ನು ಬ್ರಹ್ಮನ ಮೂಸೆಯೊಳಗೆ ಹಾಕಿದಾಗ ಸುರಸವಾದ ಮೂರ್ತಿಯು ಆಕಾರಗೊಂಡು ಸಂತ ಶ್ರೇಷ್ಠರಾದ ಸಾಯಿಯಾಗಿದ್ದಾರೆ. ಸಾಯಿಯೇ ಸ್ವತಃ ಆತ್ಮಾರಾಮರು. ಅವರು ಪರಿಪೂರ್ಣಾನಂದ ಧಾಮವೇ ಆಗಿದ್ದರು. ಸ್ವಯಂ ತಾವೇ ಸಕಲ ಕಾಮನೆಗಳಿಂದ ದೂರವಾಗಿದ್ದು ತಮ್ಮ ಭಕ್ತರೆಲ್ಲರನ್ನು ನಿಷ್ಕಾಮ ಜೀವಿಗಳನ್ನಾಗಿ ಮಾಡುತ್ತಿದ್ದರು. ಯಾರು ಎಲ್ಲ ಧರ್ಮಗಳ ವಿಧಾಯಕರಾಗಿರುವರೋ, ಯಾರು ಬ್ರಹ್ಮ ತೇಜಸ್ಸು ಮತ್ತು ಕ್ಷಾತ್ರ ತೇಜಸ್ಸು ಹೊಂದಿರುವರೋ, ಮೃತ್ಯುಂಜಯರಾಗಿ ಪ್ರಕಾಶಿಸುತ್ತಾರೋ, ಅವರ ಲಕ್ಷಣಗಳು ಸಂಕ್ಷಿಪ್ತವಾಗಿ ಈ ರೀತಿ ಇವೆ. ಯಾರು ಹಿಂದಿನ ಜನ್ಮ ಮತ್ತು ಮರಣಗಳ ಬಂಧನವನ್ನು ಕೋಪಾವಿಷ್ಠರಾಗಿ ಕಿತ್ತು ಹಾಕುವರೋ ಅಂತಹವರಿಗೆ ಮಂದಮತಿಯೋ ಅಜ್ಞಾನಿಯೋ ಆದ ನಾನು ಸಾಷ್ಟಾಂಗ ಪ್ರಣಾಮ ಮಾಡುತ್ತೇನೆ. ಹಿಂದಿನ ಅಧ್ಯಾಯದಲ್ಲಿ ಅತಿ ಉತ್ಸಾಹದಿಂದ ನಾನು ಸಾಯಿನಾಥರ ಚಾವಡಿಯನ್ನು ವರ್ಣಿಸಿದ್ದೇನೆ. ಈಗ ಈ ಅಧ್ಯಾಯದಲ್ಲಿ ಅಡಿಗೆ ಮಾಡುವ ಹಂಡೆಯ ವಿವರಣೆಯನ್ನು ಆಲಿಸಿರಿ. ಅದು ಅಖಂಡ ಸುಖವನ್ನು ನೀಡುತ್ತದೆ. ಹಾಲು ಕುಡಿಯುವ ಮಗುವು ಕೇವಲ ಕುಡಿಯುವುದರಲ್ಲಿ ಮಗ್ನವಾಗಿರುತ್ತದೆ. ಅದಕ್ಕೆ ಏನು ತೆಗೆದುಕೊಳ್ಳಬೇಕೆಂದು ತಿಳಿದಿರುವುದಿಲ್ಲ. ಅದಕ್ಕೆ ಹಾಲನ್ನು ಕೊಡಬೇಕೆ ಅಥವಾ ಮೆತ್ತನೆಯ ಅನ್ನವನ್ನು ಕೊಡಬೇಕೆ ಎಂಬುದರ ಬಗ್ಗೆ ತಾಯಿಯು ಕಾಳಜಿ ವಹಿಸಬೇಕಾಗುತ್ತದೆ. ನನ್ನ ಸಾಯಿ ಮಾತೆಯು ಅದೇ ರೀತಿ. ಅವರು ನನ್ನ ಕೈಯಲ್ಲಿ ಲೇಖನಿಯನ್ನಿಟ್ಟು ನನ್ನ ಕಡೆಯಿಂದ ಯಾವುದೇ ಪ್ರಯತ್ನವಿಲ್ಲದೆಯೇ ನನ್ನ ಭಕ್ತರ ಅಂತಃಕರಣದ ಸಂತಸಕ್ಕಾಗಿ ಈ ಗ್ರಂಥವನ್ನು ಬರೆಸುತ್ತಿದ್ದಾರೆ. ಮಾನವ ಧರ್ಮಶಾಸ್ತ್ರಗಳಲ್ಲಿ ಬೇರೆ ಬೇರೆ ಯುಗಗಳಲ್ಲಿ ನಿರ್ವಾಣ ಸಾಧನೆಗಾಗಿ ಬೇರೆ ಬೇರೆ ಸಾಧನೆಗಳನ್ನು ಹೇಳಿದ್ದಾರೆ. ಕೃತಯುಗದಲ್ಲಿ ತಪಸ್ಸು, ತ್ರೇತಾಯುಗದಲ್ಲಿ ಜ್ಞಾನ, ದ್ವಾಪರ ಯುಗದಲ್ಲಿ ಯಜ್ಞ ಮತ್ತು ಕಲಿಯುಗದಲ್ಲಿ ದಾನ, ಇವುಗಳನ್ನು ತಿಳಿಸಿದೆ. ಯಾವಾಗಲೂ ದಾನ ಧರ್ಮಗಳು ಬಹಳ ಮುಖ್ಯ. ಅದರಲ್ಲಿ ಅನ್ನದಾನ ಪರಮ ಶ್ರೇಷ್ಠವಾದುದು. ಆದುದರಿಂದ ನಿತ್ಯವೂ ಅನ್ನದಾನ ಮಾಡಬೇಕು. ಅದು ಎಲ್ಲ ಕಾರ್ಯಗಳಿಗಿಂತಲೂ ಆದ್ಯ ಕರ್ಮವಾಗಿದೆ. ಮಧ್ಯಾಹ್ನವಾಗುತ್ತಿದ್ದ ಹಾಗೆಯೇ ನಾವು ಹಸಿವೆಯಿಂದ ಕಂಗಾಲಾಗುತ್ತೇವೆ. ನಮಗೆ ಹೇಗೆ ಸಂಕಟವೋ ಅದೇ ರೀತಿ ಇತರರಿಗೂ ಆಗುತ್ತದೆ. ಯಾರು ಇದರ ಅಂತರಂಗವನ್ನು ಅರಿಯುತ್ತಾರೋ ಅವರೇ ಪುಣ್ಯಾತ್ಮರು. ನಮಗೆ ವಿಧಿಸಿರುವ ಪ್ರಧಾನವಾದ ಆಚಾರ ಧರ್ಮಗಳಲ್ಲಿ ಅನ್ನದಾನಕ್ಕೆ ಅಗ್ರಗಣ್ಯವಾದ ಸ್ಥಾನವಿದೆ. ಅದನ್ನು ಪರಿಶೀಲಿಸಿದಾಗ ಅದಕ್ಕಿಂತ ಶ್ರೇಷ್ಠವಾದುದು ಮತ್ತೊಂದಿಲ್ಲ. ಅನ್ನವು ಪರಬ್ರಹ್ಮ ಸ್ವರೂಪ. ಅನ್ನದಿಂದಲೇ ಎಲ್ಲ ಜೀವಿಗಳು ಹುಟ್ಟುತ್ತವೆ. ಅನ್ನದಿಂದಲೇ ಜೀವಿಗಳು ಜೀವಿಸಲು ಸಾಧ್ಯವಾಗಿರುತ್ತದೆ ಮತ್ತು ಮರಣವಾದ ನಂತರ ಅನ್ನದಲ್ಲಿಯೇ ಲೀನವಾಗುತ್ತದೆ. ಯಾವಾಗ ಅವೇಳೆಯಲ್ಲಾದರೂ ಅತಿಥಿಗಳು ಬಂದಲ್ಲಿ ಗೃಹಸ್ಥರಾದವರು ಅವರಿಗೆ ಅನ್ನ ನೀಡಿ ಸುಖಪಡಿಸಬೇಕು. ಯಾರಾದರೂ ಅವರನ್ನು ಹಸಿವೆಯಿಂದ ಹಿಂದಕ್ಕೆ ಕಳಿಸಿದರೆ ತಮಗೆ ತಾವೇ ದುರ್ಗತಿಯನ್ನು ಆಮಂತ್ರಿಸಿಕೊಳ್ಳುತ್ತಾರೆ.
ಹಣ, ಆಸ್ತಿ, ಬಟ್ಟೆ ಇತ್ಯಾದಿಗಳನ್ನು ದಾನ ಮಾಡುವಾಗ ಸ್ವಲ್ಪ ವಿಚಾರ ಮಾಡಬೇಕಾಗುತ್ತದೆ. ಆದರೆ ಅನ್ನದ ವಿಚಾರದಲ್ಲಿ ಈ ರೀತಿಯ ಯಾವುದೇ ಆಲೋಚನೆಯ ಅವಶ್ಯಕತೆ ಇಲ್ಲ. ಯಾರಾದರೂ ಯಾವ ಸಮಯದಲ್ಲಾದರೂ ಮನೆ ಬಾಗಿಲಿಗೆ ಬಂದಲ್ಲಿ ಅವರನ್ನು ಅನಾದರ ಮಾಡುವುದು ಸರಿಯಲ್ಲ. ಅನ್ನದಾನದ ಮಹತ್ವ ಈ ರೀತಿ ಇದೆ. ಅದಕ್ಕೆ ಶ್ರುತಿಗಳು ಪ್ರಮಾಣವೇ. ಆದುದರಿಂದ ಬಾಬಾರವರು ಸಹ ಲೌಕಿಕ ರೀತಿಯ ಆಚಾರದ ರೀತಿ ಅನ್ನ ಸಂತರ್ಪಣೆ ಮಾಡುತ್ತಿದ್ದರು. ಹಣವನ್ನು ನೀಡುವುದು ಅಥವಾ ಇನ್ನೇನಾದರೂ ದಾನ ನೀಡುವುದು ಅನ್ನದಾನವಿಲ್ಲದೆ ಅಪೂರ್ಣವಾಗಿರುತ್ತದೆ. ಅದು ಚಂದ್ರನಿಲ್ಲದ ತಾರೆಗಳ ಸಮೂಹದಂತೆ ಅಥವಾ ಪದಕವಿಲ್ಲದ ಕಂಠೀಹಾರದ ರೀತಿ ಇರುತ್ತದೆ. ಅಂತಹ ಹಾರ ಸುಂದರವಾಗಿ ಕಾಣುತ್ತದೆಯೇ? ಯಾವ ರೀತಿ ವರ್ಣವು ಷಡ್ರಸಗಳಲ್ಲಿ ಅತ್ಯಂತ ಸ್ವಾದವೋ ಅದೇ ರೀತಿ ಅನ್ನದಾನವು ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದು. ಕಳಸವಿಲ್ಲದೆ ಗೋಪುರವು ಶೋಭಿಸುವುದಿಲ್ಲ. ಅದೇ ರೀತಿ ತಾವರೆ ಹೂಗಳಿಲ್ಲದ ಕೊಳವು ಶೋಭಿಸುವುದಿಲ್ಲ. ಪ್ರೇಮ ಭಕ್ತಿ ಇಲ್ಲದ ಭಜನೆಗಳು, ಹಣೆಯಲ್ಲಿ ಕುಂಕುಮವಿಲ್ಲದ ಸುಮಂಗಲೆ, ಸುಸ್ವರವಿಲ್ಲದೆ ಸುಸ್ವರವಾದ ಧ್ವನಿಯಿಲ್ಲದೆ ಹಾಡುವುದು ಶೋಭಿಸುವುದಿಲ್ಲ. ಉಪ್ಪಿಲ್ಲದ ಮಜ್ಜಿಗೆಯು ರುಚಿಹೀನವಾಗಿರುವುದು. ಅನ್ನದಾನ ಮಾಡುವಾಗ ರೋಗಗ್ರಸ್ತರಿಗೆ, ಅಶಕ್ತರಿಗೆ, ಅಂಧರಿಗೆ, ಅಂಗವಿಕಲರಿಗೆ ಮತ್ತು ಬಡವರಿಗೆ ಮೊದಲು ನೀಡಬೇಕು. ಆಪ್ತೇಷ್ಟರಿಗೆ ತರುವಾಯ ನೀಡಬೇಕು. ಈಗ ಬಾಬಾರವರು ಅಡಿಗೆ ಮಾಡುತ್ತಿದ್ದ ಹಂಡೆಯ ಬಗ್ಗೆ ಶ್ರೋತೃಗಳು ಸಾಧಾರಣ ಕಲ್ಪನೆ ಮಾಡಿಕೊಳ್ಳಲು ಅನುವಾಗುವಂತೆ ಜಿಜ್ಞಾಸುಗಳ ಪ್ರೀತ್ಯರ್ಥವಾಗಿ ಒಂದು ಪ್ರಯತ್ನ ಮಾಡುತ್ತೇನೆ. ಮಸೀದಿಯ ಅಂಗಳದಲ್ಲಿ ಅವರು ಒಂದು ದೊಡ್ಡ ಒಲೆಯನ್ನಿಟ್ಟು ಅದರ ಮೇಲೆ ಒಂದು ದೊಡ್ಡ ಪಾತ್ರೆಯನ್ನಿಟ್ಟು ಅದರಲ್ಲಿ ಸಾಕಷ್ಟು ನೀರನ್ನು ಹಾಕುತ್ತಿದ್ದರು. ಕೆಲವು ವೇಳೆ ಅವರು ಸಿಹಿ ಪೊಂಗಲನ್ನು ಮತ್ತು ಕೆಲವು ಸಲ ಮಾಂಸ ಮಿಶ್ರಿತ ಪಲಾವನ್ನು ಬೇಯಿಸುತ್ತಿದ್ದರು. ಕೆಲವು ವೇಳೆ ಅವರು ಗೋಧಿ ಹಿಟ್ಟಿನ ಪಕೋಡಗಳನ್ನು ಮಾಡಿ ಅವುಗಳನ್ನು ಕೆಂಡದ ಒಲೆಯ ಮೇಲಿಟ್ಟ ಪಾತ್ರೆಯಲ್ಲಿ ಬೇಯಿಸುತ್ತಿದ್ದರು. ಕೆಲವು ಸಲ ಅವರು ಗೋಧಿಯ ರೋಗ್ಡ ಅಂದರೆ ಮುದ್ದೆ ಅಥವಾ ಗೋಧಿಯ ಪಂಗ ಅಂದರೆ ತಟ್ಟಿ ಸುರುಳಿ ಮಾಡಿದುದು ಇವನ್ನು ಮಾಡಿ ಅದನ್ನು ಒರನ್ನಲ್ಲಿ ಹಾಕಿ ಮುದ್ದೆಯ ಜೊತೆ ಹದವಾಗಿ ಬೇಯಿಸುತ್ತಿದ್ದರು. ಕಲ್ಲು ಚಪ್ಪಡಿಯ ಮೇಲೆ ಮಸಾಲೆಯನ್ನು ಅರೆದು ಎಲ್ಲವನ್ನು ಬೇಯಿಸಲು ಸಿದ್ಧಪಡಿಸುತ್ತಿದ್ದರು. ಮುಗಾವಡಿಯನ್ನು ತಮ್ಮ ಕೈಯಾರೆ ಮಾಡಿ ಅವುಗಳನ್ನು ನಿಧಾನವಾಗಿ ಹಂಡೆಯೊಳಗೆ ಹಾಕುತ್ತಿದ್ದರು. ಸ್ವರ್ಗದಲ್ಲಿ ಜಾಗ ಸಿಗುವುದೆಂಬ ಆಶೆಯಿಂದ ಯಜ್ಞಕ್ಕಾಗಿ ಪಶು ಬಲಿ ಕೊಟ್ಟು ಹಿಂಸೆಯನ್ನು ಮಾಡುತ್ತಾರೆ. ಬ್ರಾಹ್ಮಣರು ಸಹ ಯಜ್ಞಕ್ಕೆ ಅರ್ಪಿಸಿದ ಪ್ರಸಾದವಾಗಿ ಮಾಂಸ ತಿನ್ನುತ್ತಾರೆ, ಏಕೆಂದರೆ ಶಾಸ್ತ್ರಗಳು ಈ ಹಿಂಸೆಯನ್ನು ಒಪ್ಪುತ್ತವೆ. ಅದೇ ರೀತಿ ಬಾಬಾರವರು ಮುಲ್ಲಾನನ್ನು ಕರೆದು ಅವರಿಂದ ಕುರಿಯನ್ನು ಬಲಿ ಕೊಡುವ ಮೊದಲು ಶಾಸ್ತ್ರೋಕ್ತವಾಗಿ ಮಂತ್ರೋಚ್ಚಾರಣ ಮಾಡಿಸುತ್ತಿದ್ದರು. ಬಾಬಾರವರು ಇದನ್ನು ಮತದ ವಿಧಿವಿಧಾನಗಳನ್ನು ಗಮನದಲ್ಲಿ ಇರಿಸಿಕೊಂಡು ಮಾಡುತ್ತಿದ್ದರು. ಅಲ್ಲಿ ಎರಡು ರೀತಿಯ ಹಂಡೆಗಳು ಇದ್ದವು, ಒಂದು ದೊಡ್ಡದು ಮತ್ತೊಂದು ಚಿಕ್ಕದು. ಅವುಗಳಲ್ಲಿ ಒಂದನ್ನು ಯಾರಿಗೆ ಯಾವ ರೀತಿಯ ಅನ್ನ ಬೇಕಾಗಿರುತ್ತಿತ್ತೋ ಹಾಗೆ ಉಪಯೋಗಿಸುತ್ತಿದ್ದರು. ಚಿಕ್ಕ ಪಾತ್ರೆಯಲ್ಲಿ 50 ಜನರಿಗೆ ಸಾಕಾಗುವಷ್ಟು ಅಡಿಗೆಯಾಗುತ್ತಿತ್ತು. ದೊಡ್ಡದು 100 ಜನರಿಗೆ ಸಾಕಾಗುತ್ತಿತ್ತು ಮತ್ತು ಅದರಲ್ಲಿ ಸ್ವಲ್ಪ ಉಳಿದು ಹೋಗುತ್ತಿತ್ತು. ಈ ಎಲ್ಲ ಅವಶ್ಯಕ ವಸ್ತುಗಳಿಗಾಗಿ ಬಾಬಾರವರು ಸ್ವತಃ ತಾವೇ ದಿನಸಿ ಅಂಗಡಿಗೆ ಹೋಗಿ ಲೆಕ್ಕ ಬರೆಸುತ್ತಿದ್ದರು ಮತ್ತು ಕೂಡಲೇ ನಗದು ಹಣ ಪಾವತಿಸುತ್ತಿದ್ದರು. ಅಲ್ಲಿ ಯಾವುದೇ ಸಾಲದ ಮಾತು ಇರಲಿಲ್ಲ. ಉಪ್ಪು, ಮೆಣಸಿನಕಾಯಿ, ಜೀರಿಗೆ, ಮೆಣಸು, ತರಕಾರಿ, ತೆಂಗಿನಕಾಯಿ, ಕೊಬ್ಬರಿ ಇವೆಲ್ಲವನ್ನು ಬಾಬಾರವರು ಬಹಳ ಎಚ್ಚರಿಕೆಯಿಂದ ತಿನಿಸುಗಳನ್ನು ನಿಶ್ಚಯಿಸಿದ ನಂತರ ತಾವೇ ಖುದ್ದಾಗಿ ಖರೀದಿಸುತ್ತಿದ್ದರು. ಮಸೀದಿಯಲ್ಲಿ ಕುಳಿತುಕೊಂಡು ತಮ್ಮ ಕೈಯಿಂದಲೇ ಬೀಸುವ ಕಲ್ಲನ್ನು ಸಿದ್ಧಪಡಿಸಿ ಬಾಬಾರವರು ಅದರಲ್ಲಿ ಗೋಧಿ, ಧಾನ್ಯಗಳು ಮತ್ತು ಕಾಳುಗಳನ್ನು ಬೀಸುತ್ತಿದ್ದರು. ಬಾಬಾರವರು ಅಡಿಗೆ ಮಾಡಲು ತಾವೇ ಮುಖ್ಯವಾಗಿ ಶ್ರಮ ವಹಿಸಿ ಅವಿರತವಾಗಿ ಮಾಡುತ್ತಿದ್ದರು. ಮಸಾಲೆ ಅರೆಯುವುದನ್ನು ಸಹ ಪರಮ ಪ್ರೀತಿಯ ಭಾವದಿಂದಲೇ ಅವರು ಮಾಡುತ್ತಿದ್ದರು. ಬಾಬಾರವರು ತಾವೇ ಕಟ್ಟಿಗೆಗಳನ್ನು ಇಟ್ಟು ಒಲೆ ಹತ್ತಿಸಿ ವೈಶ್ವಾನರನೆಂಬ ಅಗ್ನಿಯನ್ನು ಸಣ್ಣದಾಗಿ ಇಲ್ಲವೇ ಪ್ರಖರವಾಗಿಯೂ ಮಾಡಲು ಸರಿಯಾಗಿ ಚಾಚುತ್ತಿದ್ದರು. ಬೇಳೆಯನ್ನು ನೆನೆಸಿದ ಮೇಲೆ ತಾವೇ ಅದನ್ನು ಮಸೆಗಲ್ಲಿನ ಮೇಲೆ ಹಾಕಿ ನಯ ಮಾಡುತ್ತಿದ್ದರು. ಅನಂತರ ಅದಕ್ಕೆ ಇಂಗು, ಜೀರಿಗೆ, ಧನಿಯಾ ಇವುಗಳನ್ನು ಮಿಶ್ರ ಮಾಡಿ ಅತಿ ರುಚಿಯಾದ ಮಸಾಲೆಯಿಂದ ತುಂಬಿದ ಖಾದ್ಯವನ್ನು ತಯಾರಿಸುತ್ತಿದ್ದರು. ಗೋಧಿಯ ಹಿಟ್ಟಿನ ಕಣವನ್ನು ಚೆನ್ನಾಗಿ ನಾದಿದ ಮೇಲೆ ಸಾಕಷ್ಟು ಉದ್ದವಾದ ಸುರುಳಿಯನ್ನು ಮಾಡಿ
ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಅನಂತರ ಅವುಗಳನ್ನು ಲಟ್ಟಣಿಸಿ ಅಗಲವಾದ ರೊಟ್ಟಿಗಳನ್ನು ಮಾಡುತ್ತಿದ್ದರು. ಅವರು ಹಂಡೆಯಲ್ಲಿ ಅಂಬಲಿಯನ್ನು ಮಾಡುತ್ತಿದ್ದರು. ಕಾಳುಗಳ ಹಿಟ್ಟಿಗೆ ಸಾಕಷ್ಟು ಪ್ರಮಾಣದ ನೀರನ್ನು ಬೆರೆಸಿ ಅದಕ್ಕೆ ಮಜ್ಜಿಗೆ ಬೆರೆಸಿ ಅನಂತರ ಅದನ್ನು ಬೇಯಿಸಿ ಅಂಬಲಿ ತಯಾರಿಸುತ್ತಿದ್ದರು. ಆ ಅಂಬಲಿಯನ್ನು ಸಹ ಬಾಬಾರವರು ತಮ್ಮ ಕೈಗಳಿಂದಲೇ ಪರಮ ಪ್ರೇಮದಿಂದ ಅತ್ಯಾದರದಿಂದ ಅನ್ನ ಬಡಿಸಿದ ನಂತರ ಜೊತೆಯಲ್ಲಿ ಬಡಿಸುತ್ತಿದ್ದರು. ಅಡಿಗೆಯು ಸರಿಯಾಗಿ ಬೆಂದಿದೆ ಎಂಬ ತೃಪ್ತಿಯುಂಟಾದ ಮೇಲೆಯೇ ಹಂಡೆಯನ್ನು ಒಲೆಯಿಂದ ಕೆಳಗೆ ಇಳಿಸಿ ಮಸೀದಿಗೆ ತೆಗೆದುಕೊಂಡು ಬಂದು ಅಲ್ಲಿಡುತ್ತಿದ್ದರು. ಮೌಲ್ವಿಯನ್ನು ಕರೆಸಿ ವಿಧಿಪೂರ್ವಕವಾಗಿ ಅನ್ನದ ಅರ್ಪಣೆಯನ್ನು ಅಂದರೆ ಫತೇಹಾವನ್ನು ಹೇಳಿಸಿದ ಮೇಲೆ ಪ್ರಸಾದವನ್ನು ಮಾಳಸಾಪತಿಗೆ ಕಳಿಸುತ್ತಿದ್ದರು ಮತ್ತು ತಾತ್ಯಾನಿಂದ ಆರಂಭಿಸುತ್ತಿದ್ದರು. ಅನಂತರ ಉಳಿದ ಎಲ್ಲ ಆಹಾರವನ್ನು ಬಾಬಾರವರು ತಮ್ಮ ಸ್ವಹಸ್ತದಿಂದಲೇ ಬಡವರಿಗೆ ದುರ್ಬಲರಿಗೆ ತೃಪ್ತಿಯಾಗುವಷ್ಟು ನೀಡುತ್ತಿದ್ದರು. ಅದರಿಂದ ಸುಖ ಸಮಾಧಾನವನ್ನು ಹೊಂದುತ್ತಿದ್ದರು. ಯಾರಿಗೆ ಅನ್ನದ ಅವಶ್ಯಕತೆ ಇತ್ತೋ ಅವರೆಲ್ಲರೂ ಆತುರದಿಂದ ತೃಪ್ತಿಯಾಗುವಷ್ಟು ತಿನ್ನುತ್ತಿದ್ದರು. ಊಟ ಮಾಡಿ ಉಲ್ಲಸಿತರಾಗಿರುತ್ತಿದ್ದರು. ಅದು ಅಲ್ಲದೆ ಬಾಬಾರವರು ಅವರಿಗೆ ಇನ್ನೂ ಹೆಚ್ಚು ಹೆಚ್ಚು ತಿನ್ನಲು ಆಗ್ರಹಿಸುತ್ತಿದ್ದರು. ಪ್ರೀತಿಯಿಂದ ತಿನ್ನು ತಿನ್ನು ಎಂದು ಬಲವಂತಪಡಿಸುತ್ತಿದ್ದರು. ಬಾಬಾರವರೇ ಸ್ವತಃ ಕೈಯಿಂದ ಬಡಿಸಿ ಹೊಟ್ಟೆ ತುಂಬುವಷ್ಟು ಊಟ ಮಾಡಿ ತೃಪ್ತಿ ಹೊಂದಿದವರ ಪುಣ್ಯವು ಅದೆಷ್ಟು ಗಹನವಾದುದು, ಅವರು ಅದೆಷ್ಟು ಭಾಗ್ಯವಂತರು, ಅದೆಂತಹ ಧನ್ಯತೆ. ಇಲ್ಲಿ ಸಹಜವಾಗಿಯೇ ಒಂದು ಶಂಕೆ ಉಂಟಾಗಬಹುದು. ಬಾಬಾರವರು ಸಮಸ್ತ ಭಕ್ತರಿಗೂ ಮಾಂಸ ಸಹಿತವಾದ ಅನ್ನವನ್ನೇ ಹಂಚುತ್ತಿದ್ದರೇನು? ಅವರಿಗೆ ಮನಸ್ಸಿನಲ್ಲಿ ಯಾವುದೇ ಸಂಶಯವಿರುತ್ತಿರಲಿಲ್ಲವೇ? ಈ ಶಂಕೆಯನ್ನು ನಿವಾರಿಸಲು ಸ್ವಲ್ಪವೂ ಸಮಯ ಬೇಕಿಲ್ಲ. ಅವರು ಈ ಅನ್ನವನ್ನು ಯಾರು ನಿತ್ಯವೂ ಮಾಂಸಾಹಾರಿಗಳಾಗಿದ್ದರೋ ಅವರಿಗೆ ಮಾತ್ರ ಹಂಚುತ್ತಿದ್ದರು. ಯಾರು ಹುಟ್ಟಿನಿಂದಲೂ ಇದರ ಸಹವಾಸ ಮಾಡಿಲ್ಲವೋ ಅವರಿಗೆ ಮಾಂಸ ಅನ್ನವನ್ನು ಮುಟ್ಟಲು ಸಹ ಬಿಡುತ್ತಿರಲಿಲ್ಲ. ಅವರು ಅದನ್ನು ಎಂದಿಗೂ ಸಾಹಸ ಪಟ್ಟಿರಲಿಲ್ಲ. ಅವರು ಯಾರಿಗೆ ಮಾಂಸದನ್ನ ಪ್ರಸಾದದ ಆಶೆ ಇದೆಯೋ ಅವರಿಗೆ ಮಾತ್ರ ಕೊಡುತ್ತಿದ್ದರು. ಗುರುವು ಏನನ್ನಾದರೂ ಪ್ರಸಾದ ಎಂದು ನೀಡಿದಲ್ಲಿ ಶಿಷ್ಯನು ಅದರ ಬಗ್ಗೆ ಯೋಚಿಸಿ ಮತ್ತು ಅದನ್ನು ಸ್ವೀಕರಿಸಬಹುದೇ ಬೇಡವೇ ಎಂದು ಸಂಶಯ ಪಡುತ್ತಾನೋ ಅವನು ನಿಜವಾಗಿಯೂ ಅಧಃಪತನ ಹೊಂದುತ್ತಾನೆ. ತಮ್ಮ ಶಿಷ್ಯನು ಎಷ್ಟರ ಮಟ್ಟಿಗೆ ಈ ತತ್ವವನ್ನು ಅಳವಡಿಸಿಕೊಂಡಿದ್ದಾನೆಂಬುದನ್ನು ನೋಡಲು ಬಾಬಾರವರು ವಿನೋದದಿಂದ ಕೆಲವು ಪರೀಕ್ಷೆಗಳನ್ನು ಒಡ್ಡುತ್ತಿದ್ದರು. ಈ ಸಂದರ್ಭದಲ್ಲಿ ನಾನು ಇದನ್ನು ಬರೆಯುತ್ತಿರುವಾಗ ನನಗೆ ಒಂದು ಘಟನೆ ನೆನಪಾಗುತ್ತಿದೆ. ಅದನ್ನು ಶ್ರೋತೃಗಳು ಗಮನವಿಟ್ಟು ಆಲಿಸಬೇಕು. ಇದು ಅವರಿಗೆ ಲಾಭಕಾರಿಯಾಗಿರುತ್ತದೆ. ಒಂದು ಏಕಾದಶಿಯ ದಿನ ಬಾಬಾರವರು ದಾದಾ ಕೇಳ್ಕರನಿಗೆ ಹೇಳಿದರು, ಓರಾಲಾದಿಂದ ನನಗಾಗಿ ಸ್ವಲ್ಪ ಮಾಂಸವನ್ನು ತರುವೆಯಾ? ಅದಕ್ಕೆ ಸಾಯಿಯವರು ಸ್ವಲ್ಪ ಹಣ ತೆಗೆದು ದಾದಾಗೆ ಕೊಟ್ಟರು. ಅದನ್ನು ಎಣಿಸುತ್ತಾ ಕೊಟ್ಟರು. ನೀನೇ ಹೋಗು ಮತ್ತು ನೀನೇ ಇದನ್ನು ಮಾಡಬೇಕು ಎಂದು ಆಜ್ಞಾಪಿಸಿದರು. ಅವನ ಹೆಸರು ಗಣೇಶ್ ದಾಮೋದರ್ ಮತ್ತು ಅವನ ಮನೆತನದ ಹೆಸರು ಕೇಳ್ಕರ್ ಎಂದು. ಜನರು ಅವನನ್ನು ವಯಸ್ಕನೆಂದು ತಿಳಿದು ಎಲ್ಲರೂ ಅವನನ್ನು ದಾದಾ ಎಂದು ಕರೆಯುತ್ತಿದ್ದರು. ಅವನು ಹರಿವಿನಾಯಕ ಸಾಠೆಯವರ ಮಾವ. ಅವನಿಗೆ ಸಾಯಿಯ ಮೇಲೆ ಅಗಾಧವಾದ ಪ್ರೇಮ. ಬ್ರಾಹ್ಮಣನಾಗಿ ಅವನು ಬ್ರಾಹ್ಮಣರ ಕರ್ಮಗಳನ್ನು ಅತಿ ಗೌರವದಿಂದ ಮಾಡುತ್ತಿದ್ದನು ಮತ್ತು ಯಾವಾಗಲೂ ಒಳ್ಳೆಯ ವಿಚಾರವಂತನು ಸದಾಚಾರ ಸಂಪನ್ನನು ಆಗಿದ್ದನು. ಅವನು ಹಗಲು ರಾತ್ರಿ ತನ್ನ ಗುರು ಸೇವೆ ಮಾಡುತ್ತಿದ್ದರೂ ಅವನಿಗೆ ತೃಪ್ತಿ ಇರಲಿಲ್ಲ. ಅವನು ಈ ಆಜ್ಞೆಯ ವೈಚಿತ್ರ್ಯವನ್ನು ಏಕೆ ಅನುಭವಿಸಲಿಲ್ಲ? ಯಾರ ದೇಹವು ಆರೋಗ್ಯಕರವಾಗಿರುವುದೋ ಮತ್ತು ಪೂರ್ವಾಭ್ಯಾಸಗಳ ಬಲ ಹೊಂದಿರುವುದೋ ಅಂತಹ ಮನುಷ್ಯನು ಎಂದಿಗೂ ಚಂಚಲ ಮನದವನಲ್ಲ ಮತ್ತು ಅವನ ಬುದ್ಧಿಯು ಗುರುಚರಣಗಳಲ್ಲಿ ಅಚಲವಾಗಿ ಇರುತ್ತದೆ. ಅವನಿಗೆ ತಿಳಿದ ವಿಷಯವೇನೆಂದರೆ ಧನ, ಧಾನ್ಯ ಮತ್ತು ವಸ್ತ್ರಗಳ ಅರ್ಪಣೆಯು ಮಾತ್ರವೇ ದಕ್ಷಿಣೆಯಾಗಿರಲಿಲ್ಲ, ಆದರೆ ಗುರುವಿನ ಆಜ್ಞೆಯ ಅನುಷ್ಠಾನವೇ ನಿಜವಾದ ದಕ್ಷಿಣೆಯು ಮತ್ತು ಅದು ಗುರುವಿಗೆ ಸಂತೋಷ ನೀಡುವಂತಹದು. ಕಾಯ ವಾಚ ಮನಸ ಸರ್ವವನ್ನು ಗುರುವಿಗೆ ಸಮರ್ಪಣೆ ಮಾಡಿದವನು ಗುರು ಕೃಪೆಯನ್ನು ಸಾಧಿಸಿ ನಿಜ ಶ್ರದ್ಧೆಯನ್ನು ಪ್ರಾಪ್ತಿ ಹೊಂದುತ್ತಾನೆ. ಆಜ್ಞೆಯನ್ನು ಪರಿಪಾಲಿಸಿ ಅವನು ಕೂಡಲೇ ತನ್ನ ಉಡುಪು ಬದಲಿಸಿ ಹಳ್ಳಿಗೆ ಹೊರಡಲು ಸಿದ್ಧನಾದನು. ಆಗ ಅವನನ್ನು ಬಾಬಾ ಹಿಂದಕ್ಕೆ ಕರೆದರು. ಓಹ್, ನೀನು ಮತ್ಯಾರನ್ನಾದರೂ
ಈ ಖರೀದಿ ಮಾಡಲು ಕಳುಹಿಸಬಹುದು ಎಂದು ಬಾಬಾ ಹೇಳಿದರು. ಅನವಶ್ಯಕವಾಗಿ ನೀನೇ ಬಂದು ಹೋಗುವ ತೊಂದರೆ ತೆಗೆದುಕೊಳ್ಳಬೇಕಾಗಿಲ್ಲ. ಆದ್ದರಿಂದ ದಾದಾನು ಸೇವಕ ಪಾಂಡುವನ್ನು ಮಾಂಸ ತರಲು ಹೇಳಿದನು. ಆ ಸಮಯದಲ್ಲಿ ಬಾಬಾನಿಗೆ ಬಾಬಾರವರು ದಾದಾನಿಗೆ ಏನು ಹೇಳಿದರು ಎಂಬುದನ್ನು ಕೇಳಿ, ಪಾಂಡುವು ಇನ್ನೇನು ಹೊರಡಬೇಕೆಂದಿರುವಾಗ ಮತ್ತು ರಸ್ತೆಯಲ್ಲಿ ಹೊರಟಿದ್ದಾಗ ಬಾಬಾರವರು ಹೇಳಿದರು, ಅದು ಈ ದಿನಕ್ಕಿರಲಿ, ಅವನನ್ನು ಹಿಂದಕ್ಕೆ ಬರಲು ಹೇಳು. ಅದು ಹಾಗಿರಲಿ. ಮತ್ತೊಂದು ಸಂದರ್ಭದಲ್ಲಿ ಬಾಬಾರವರಿಗೆ ಅಡಿಗೆ ಮಾಡುವ ತೀವ್ರವಾದ ಇಚ್ಛೆಯುಂಟಾಯಿತು. ಆದ್ದರಿಂದ ಅವರು ದೊಡ್ಡ ಹಂಡೆಯನ್ನು ಒಲೆಯ ಮೇಲಿಟ್ಟು ಮಾಂಸದಿಂದ ತುಂಬಿದರು. ಅವರು ಅಕ್ಕಿಯನ್ನು ತೊಳೆದು ಹಾಕಿ ಅದಕ್ಕೆ ಅಳತೆಗೆ ತಕ್ಕಂತೆ ನೀರು ಸೇರಿಸಿದರು. ಒಲೆಗೆ ಕಟ್ಟಿಗೆ ಹಾಕಿದ ನಂತರ ಬಾಬಾರವರು ಅಲ್ಲಿ ಕುಳಿತು ಒಲೆಯನ್ನು ಊದುತ್ತಾ ಜೋರಾಗಿ ಉರಿಯುವಂತೆ ಮಾಡಿದರು. ಇಡೀ ಹಳ್ಳಿಯು ಅವರಿಗೆ ವಿಧೇಯವಾಗಿತ್ತು ಮತ್ತು ಬೇರೆ ಯಾರಾದರೂ ಬೆಂಕಿಯನ್ನು ಊದಲು ಇಷ್ಟಪಡುತ್ತಿರಲಿಲ್ಲ. ಆದರೆ ಬಾಬಾರವರ ಆಜ್ಞೆ ಇಲ್ಲದೆ ಯಾರೊಬ್ಬರಿಗೂ ಅದನ್ನು ಮಾಡುವ ಧೈರ್ಯವಿರಲಿಲ್ಲ. ಆ ವಿಷಯಕ್ಕಾಗಿ ಕೇವಲ ಆಜ್ಞೆ ನೀಡುವುದು ಮಾತ್ರ ಅವಶ್ಯವಾಗಿತ್ತು. ಅಡಿಗೆಯನ್ನು ಮಾಡಿ ತಂದುಕೊಡಲಾಗುತ್ತಿತ್ತು. ಪ್ರತಿಯೊಬ್ಬರೂ ಸಾಯಿಯ ಸೇವೆ ಮಾಡಲು ಕಾತರರಾಗಿದ್ದರು. ಆದರೆ ಸಾಯಿಯು ಮಾತ್ರ ಅದರ ಬಗ್ಗೆ ಉದಾಸವಾಗಿದ್ದರು. ಅವರು ಉದಾಸವಾಗಿದ್ದಾರೆ ಎಂದು ಹೇಳುವುದು ಸರಿಯಲ್ಲ. ಸ್ವಯಂ ಪಾಕ ಮಾಡಲು ಇಚ್ಛಿಸುವವರು ಇತರರಿಗೆ, ಅಪರಿಚಿತರಿಗೆ ಅನ್ನದಾನ ನೀಡಲು ಏಕೆ ಕಷ್ಟ ಕೊಡುತ್ತಾರೆ? ತನ್ನ ಸ್ವಂತ ನಿರ್ವಹಣೆಗಾಗಿ ಅವರು ಭಿಕ್ಷೆ ಬೇಡುತ್ತಿದ್ದರು ಮತ್ತು ಮನೆ ಮನೆಗೆ ಅದಕ್ಕಾಗಿ ಅಲೆದಾಡುತ್ತಿದ್ದರು ಮತ್ತು ಕೇವಲ ಒಂದು ಕಾಲು ಭಾಗವಾದರೂ ರೊಟ್ಟಿಯನ್ನು ಬೇಡುತ್ತಿದ್ದರು. ಆದರೆ ಅವರೇ ಸ್ವತಃ ಅನ್ನದಾನ ಮಾಡಲು ಇಚ್ಛಿಸಿದ್ದರಿಂದ ಅವರು ತಾವೇ ತೊಂದರೆ ತೆಗೆದುಕೊಳ್ಳದೆ ಇದ್ದರೆ ತೃಪ್ತಿ ಪಡುತ್ತಿರಲಿಲ್ಲ ಮತ್ತು ಅದಕ್ಕಾಗಿ ಬೇರೆ ಯಾರನ್ನು ಅವಲಂಬಿಸುತ್ತಿರಲಿಲ್ಲ. ಬಾಬಾರವರು ನಗದು ಕೊಟ್ಟು ತಾವೇ ಸ್ವಯಂ 100 ಜನರಿಗೆ ಉಣಲು ಬಡಿಸುವುದಕ್ಕೆ ಸಾಕಾಗುವಷ್ಟು ಪಾಕಕ್ಕೆ ಹಿಟ್ಟು, ಗೋಧಿ, ಅಕ್ಕಿ ಮತ್ತು ಬೇಳೆಗಳನ್ನು ತಾವೇ ಖರೀದಿಸುತ್ತಿದ್ದರು. ಅವರು ತಮ್ಮ ಕೈಯಲ್ಲಿ ಮುಚ್ಚಳ ಇರುವ ಪಾತ್ರೆಯನ್ನು ಹಿಡಿದು ದಿನಸಿ ಅಂಗಡಿಗೆ ಹೋಗುತ್ತಿದ್ದರು. ಪ್ರಾಮಾಣಿಕವಾದ ವ್ಯಾಪಾರವನ್ನು ಯಾವ ರೀತಿ ಮಾಡಬೇಕೆಂಬುದನ್ನು ಜನರು ಅವರಿಂದ ಕಲಿಯುತ್ತಿದ್ದರು. ಅವರು ತಮಗೆ ಬೇಕಾದ ವಸ್ತುಗಳನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಅನಂತರ ಚೌಕಾಸಿ ಮಾಡಿ ಅದರ ದರವನ್ನು ನಿಗದಿಪಡಿಸುತ್ತಿದ್ದರು. ಯಾರು ಅವರನ್ನು ಮೋಸಪಡಿಸಲು ಸಾಧ್ಯವಾಗುತ್ತಿರಲಿಲ್ಲ ಹಾಗೂ ತಾವು ಮಾಡಿದ್ದೇವೆಂದು ಗರ್ವಪಡಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ಅವರು ಕೇಳಿದ್ದಕ್ಕಿಂತ 2 ಪಟ್ಟು ಹೆಚ್ಚು ಹಣವನ್ನು ನಗದು ರೂಪದಲ್ಲಿ ಕೊಡುತ್ತಿದ್ದರು. ಆದರೆ ಅದರ ದರಕ್ಕಿಂತ 1 ಪೈಸೆಯಷ್ಟು ಹೆಚ್ಚಿಗೆ ಕೊಡುತ್ತಿರಲಿಲ್ಲ. ಅವರಿಗೆ ಸ್ವಯಂ ಕೆಲಸ ಮಾಡಲು ಬಹಳ ಇಚ್ಛೆ ಇತ್ತು. ಅವರು ಬೇರೆ ಯಾರಾದರೂ ಮಾಡುವುದನ್ನು ಇಷ್ಟಪಡುತ್ತಿರಲಿಲ್ಲ. ಅವರು ಬೇರೆ ಯಾರ ಸಹಾಯವನ್ನು ಅಪೇಕ್ಷಿಸುತ್ತಿರಲಿಲ್ಲ ಹಾಗೂ ಇತರರಿಗೆ ತೊಂದರೆ ಕೊಡಲು ಇಚ್ಛಿಸುತ್ತಿರಲಿಲ್ಲ. ಈ ಒಂದು ತತ್ವವನ್ನು ಬಾಬಾರವರು ಹಗಲು ರಾತ್ರಿ ಯಾವಾಗಲೂ ಎಚ್ಚರಿಕೆಯಿಂದ ಪಾಲಿಸುತ್ತಿದ್ದರು. ಆದುದರಿಂದ ಅಡಿಗೆ ಕೆಲಸಕ್ಕಾಗಿ ಅವರು ಯಾರ ಸಹಾಯವನ್ನು ಕೇಳುತ್ತಿರಲಿಲ್ಲ. ಇದು ಕೇವಲ ಅಡಿಗೆಯ ವಿಷಯಕ್ಕಾಗಿ ಅಲ್ಲ. ಧ್ವನಿಯ ಪಕ್ಕದ ಕೋಣೆಯಲ್ಲಿ ಕಟ್ಟಿಗೆಯನ್ನು ಶೇಖರಿಸುವ ಜಾಗಕ್ಕೆ ಪೂರ್ವ ಭಾಗದಲ್ಲಿದ್ದ ಗೋಡೆಯ ಮುಕ್ಕಾಲು ಭಾಗವನ್ನು ಬಾಬಾರವರು ಸ್ವತಃ ತಮ್ಮ ಕೈಗಳಿಂದಲೇ ಕಟ್ಟಿದ್ದರು. ಅವರು ಮಣ್ಣನ್ನು ನೀರಿನಲ್ಲಿ ಕಲಸಿ ಅನಂತರ ಕರಡೆಯನ್ನು ಕೈಯಲ್ಲಿ ಹಿಡಿದು ಇಟ್ಟಿಗೆಗಳನ್ನು ಒಂದರ ಮೇಲೊಂದನ್ನು ಇಟ್ಟು ಗೋಡೆಯನ್ನು ಕಟ್ಟುತ್ತಿದ್ದರು. ಬಾಬಾರವರು ಮಾಡದೇ ಇದ್ದುದು ಮತ್ತೇನಿದೆ? ಮಸೀದಿಯಲ್ಲಿ ನೆಲಕ್ಕೆ ಅವರೇ ಸಗಣಿಯನ್ನು ಬಳಿಯುತ್ತಿದ್ದರು. ಅವರು ತಮ್ಮ ಕಫನಿಯನ್ನು, ಲಂಗೋಟಿಯನ್ನು ತಾವೇ ಹೊಲಿಯುತ್ತಿದ್ದರು. ಅವರು ಬೇರೆ ಯಾರಿಂದಲೂ ಏನನ್ನು ಅಪೇಕ್ಷಿಸುತ್ತಿರಲಿಲ್ಲ. ಅಡಿಗೆಯ ಹಂಡೆಯಿಂದ ಆವಿಯು ಹೊರಬರುವಾಗ ಅದರಲ್ಲಿರುವ ಪದಾರ್ಥವೆಲ್ಲವೂ ಚೆನ್ನಾಗಿ ಕುದಿಯುತ್ತಿರುವಾಗ ಬಾಬಾರವರು ತಮ್ಮ ಗೌನಿನ ತೋಳುಗಳನ್ನು ಮೇಲಕ್ಕೆ ಮಡಚಿ ತಮ್ಮ ಕೈಯನ್ನು ಅದರೊಳಗೆ ಹಾಕಿ ಅದರಲ್ಲಿರುವ ಪದಾರ್ಥವನ್ನು ಮೇಲೆ ಕೆಳಗೆ ಪಕ್ಕಕ್ಕೆ ಕಲಸುತ್ತಿದ್ದರು. ಪಾತ್ರೆಯಲ್ಲಿ ಕೊತನೆ ಕುದಿಯುತ್ತಿರುವಾಗ ಕಲಸುವ ಅವಶ್ಯಕತೆ ಉಂಟಾದಾಗ ಬಾಬಾರವರು ಅಂತಹ ಸಮಯದಲ್ಲಿ ಇಂತಹ ಅಗಾಧವಾದ ಲೀಲೆಯನ್ನು ತೋರಿಸುತ್ತಿದ್ದರು. ರಕ್ತ ಮಾಂಸಗಳಿಂದ ಕೂಡಿದ ಕೈ ಮತ್ತು ಕುದಿಯುತ್ತಿರುವ ಬಿಸಿ ಪಾತ್ರೆಯನ್ನು ಊಹಿಸಿಕೊಳ್ಳಿ. ಆದರೆ ಅಲ್ಲಿ ಒಂದೇ ಒಂದು ಸುಟ್ಟ ಗುರುತಾಗಲಿ ಅಥವಾ ಯಾವುದೇ ಭಯದ ಮುಖಚರ್ಯೆಯಾಗಲಿ ಇರುತ್ತಿರಲಿಲ್ಲ.
ಭಕ್ತರ ಹಣೆಯನ್ನು ಮುಟ್ಟಿ ಅವರ ತಾಪತ್ರಯಗಳನ್ನು ದೂರ ಮಾಡುವಂತಹ ಅವರ ಹಸ್ತವು ಅಗ್ನಿಯಿಂದ ಯಾವ ರೀತಿ ಬಾಧಿಸಲ್ಪಟ್ಟೀತು? ಅಗ್ನಿಗೂ ಅವರ ಮಹತ್ವವು ಗೊತ್ತಿಲ್ಲವೇ? ಅವರು ನೆನೆಸಿದ ಹೆಸರು ಬೇಳೆಯನ್ನು ರುಬ್ಬುವ ಕಲ್ಲಿನ ಮೇಲೆ ಹರಡಿ ಅದನ್ನು ತಾವೇ ಶುಚಿಗೊಳಿಸಿ ರುಬ್ಬುವ ಗುಂಡನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡು ರುಬ್ಬುತ್ತಿದ್ದರು ಮತ್ತು ಅನಂತರ ಅದರಿಂದ ತಾವೇ ಹೆಸರು ಬೇಳೆಯ ವಡೆ ಮಾಡುತ್ತಿದ್ದರು. ಅನಂತರ ಅವರು ನಿಧಾನವಾಗಿ ಅವುಗಳನ್ನು ಪಾತ್ರೆಗೆ ಹಾಕಿ ಅದು ಮಡಕೆಯ ತಳಕ್ಕೆ ಅಂಟಿಕೊಳ್ಳದ ರೀತಿಯಲ್ಲಿ ಕಲಸುತ್ತಿದ್ದರು. ಬೆಂದ ನಂತರ ಅದನ್ನು ಬೆಂಕಿಯ ಮೇಲಿನಿಂದ ತೆಗೆದು ಪ್ರಸಾದವಾಗಿ ಎಲ್ಲರಿಗೂ ಹಂಚುತ್ತಿದ್ದರು. ಶ್ರೋತೃಗಳು ಪ್ರಶ್ನಿಸಬಹುದು, ಸಾಯಿಬಾಬಾರವರು ಮುಸಲ್ಮಾನರಾದುದರಿಂದ ಎಲ್ಲರಿಗೂ ಪ್ರಸಾದವನ್ನು ಯಾವ ರೀತಿ ಹಂಚುತ್ತಿದ್ದರು? ಅವರು ಮಾಡಿದ ಅಡಿಗೆಯನ್ನು ಜನರು ಹೇಗೆ ಊಟ ಮಾಡುತ್ತಿದ್ದರು? ಈ ರೀತಿ ಮಾಡುವುದು ಹಿಂದೂಗಳಿಗೆ ಅಧರ್ಮಾಚರಣೆಯಾಗುತ್ತಿರಲಿಲ್ಲವೇ? ಈ ಪ್ರಶ್ನೆಗೆ ಕೇವಲ ಒಂದೇ ಒಂದು ಉತ್ತರವಿದೆ. ಸಾಯಿಯವರು ಯಾವಾಗಲೂ ಧರ್ಮ ಮತ್ತು ಅಧರ್ಮಗಳ ಆಚರಣೆಯ ವಿಚಾರಗಳಲ್ಲಿ ಬಹಳ ಗಮನವಿಡುತ್ತಿದ್ದರು. ಸಾಯಿಯವರು ಎಂದಿಗೂ ಆ ಅಡಿಗೆಯ ಪಾತ್ರೆಯಲ್ಲಿ ತಯಾರಿಸಲ್ಪಡುವ ಖಾದ್ಯಗಳೆಲ್ಲವನ್ನು ಎಲ್ಲರೂ ತಿನ್ನಬೇಕೆಂದು ಕಿಂಚಿತ್ತೂ ದುರಾಗ್ರಹ ಪಡಿಸುತ್ತಿರಲಿಲ್ಲ. ಆದರೆ ಯಾರು ತಾವಾಗಿಯೇ ಪ್ರಸಾದವನ್ನು ಸ್ವೀಕರಿಸುವ ಸದಿಚ್ಛೆಯಿಂದ ಪ್ರೇರಿತರಾಗಿರುತ್ತಿದ್ದರೋ ಅವರ ಇಚ್ಛೆಗಳನ್ನು ಪೂರೈಸುತ್ತಿದ್ದರು. ಅವರು ಎಂದಿಗೂ ಮೋಸ ಮಾಡುತ್ತಿರಲಿಲ್ಲ. ಅದೂ ಅಲ್ಲದೆ ಅವರ ಜಾತಿಯು ಯಾರಿಗೆ ತಿಳಿದಿತ್ತು? ಅವರು ಮಸೀದಿಯಲ್ಲಿ ಇರುತ್ತಿದ್ದುದರಿಂದ ಅವರನ್ನು ಮುಸ್ಲಿಮರೆಂದು ಹೇಳುತ್ತಿದ್ದರು. ಆದರೆ ಅವರ ವರ್ತನೆಯನ್ನು ವಿಚಾರ ಮಾಡಲು ಅವರು ಯಾವ ಜಾತಿಗೆ ಸೇರಿದವರೆಂಬುದು ಯಾರಿಗೂ ತಿಳಿದಿರಲಿಲ್ಲ. ಭಕ್ತರು ಯಾರನ್ನು ತಮ್ಮ ದೇವರೆಂದು ನಂಬುತ್ತಾರೋ, ಯಾರ ಚರಣ ಧೂಳಿಯಲ್ಲಿ ಆಶ್ರಯ ಹೊಂದಿರುವರೋ ಅಂತಹವರ ಜಾತಿಯನ್ನು ಅವಲೋಕಿಸುವ ಪ್ರಶ್ನೆ ತಾನೇ ಎಲ್ಲಿ ಬಂದೀತು? ಪರಮಾರ್ಥವನ್ನು ಸಾಧಿಸುವ ಅಂತಹವರ ಪ್ರಯತ್ನಕ್ಕೆ ಧಿಕ್ಕಾರ. ಯಾರು ಈ ಜಗತ್ತಿನಲ್ಲಿ ವಿರಕ್ತರೋ ಮತ್ತು ಸ್ವರ್ಗದ ವಿಚಾರದಲ್ಲೂ ವಿರಕ್ತರೋ, ಯಾರ ಸಂಪತ್ತು ಕೇವಲ ವಿವೇಕ ಮತ್ತು ವೈರಾಗ್ಯಗಳು, ಅಂತಹವರ ಜಾತಿಯನ್ನು ತಿಳಿಯುವ ಪ್ರಶ್ನೆ ಎಲ್ಲಿ ಬಂತು? ಯಾರು ಅಂತಹುದಕ್ಕೆ ಪ್ರಯತ್ನ ಪಡುವರೋ ಅವರ ಪರಮಾರ್ಥ ಸಾಧನೆಗೆ ಧಿಕ್ಕಾರ. ಯಾರು ಧರ್ಮ ಅಧರ್ಮ ಈ ದ್ವೈತ ಸ್ಥಿತಿಯನ್ನು ಮೀರಿರುವರೋ ಮತ್ತು ಯಾರ ಸ್ಥಿತಿಯು ಪರಿಶುದ್ಧವಾದ ಆನಂದ ಸ್ಥಿತಿಯೋ ಅಂತಹವರ ಜಾತಿಯನ್ನು ತಿಳಿಯುವ ಪ್ರಶ್ನೆ ಎಲ್ಲಿ ಬಂತು? ಅದಕ್ಕೆ ಪ್ರಯತ್ನಿಸಿದವರ ಪರಮಾರ್ಥ ಸಾಧನೆಗೆ ಧಿಕ್ಕಾರ. ಈ ರೀತಿ ಬಾಬಾರವರ ಜೀವನ ಚರಿತ್ರೆಗಳನ್ನು ನನ್ನ ಸ್ವಂತ ಸುಖ ಸಂತೋಷಕ್ಕಾಗಿಯೇ ನಾನು ಹಾಡುತ್ತೇನೆ. ಯಾರು ಇವುಗಳನ್ನು ಆಲಿಸಲು ಉತ್ಸುಕರಾಗಿರುವರೋ ಅವರು ತಮ್ಮ ಭಕ್ತಿಯ ಸಾರ್ಥಕತೆಯನ್ನು ಪಡೆಯುತ್ತಾರೆ. ಅದು ಹಾಗಿರಲಿ. ಈ ಕಥೆಯ ಅನುಸಂಧಾನ ಅಪೂರ್ಣವಾಗಿದೆ. ನಾವು ಹಿಂದಕ್ಕೆ ಹೋಗೋಣ ಮತ್ತು ಬಾಬಾರವರು ದಾದಾಗೆ ಏನು ಹೇಳಿದರು ಎಂಬುದನ್ನು ಎಚ್ಚರಿಕೆಯಿಂದ ಕೇಳೋಣ. ನಾನು ಖಾರದ ಪಲಾವ್ ಅಂದರೆ ಮಾಂಸದ ಪಲಾವ್ ಮಾಡಿದ್ದೇನೆ. ಅದು ಹೇಗೆ ಆಗಿದೆ ಎಂದು ನೋಡುವೆಯಾ? ದಾದಾನು ಉಪಚಾರಾರ್ಥವಾಗಿ ಹೇಳಿದನು. ಹೌದು ಹೌದು, ಅದು ನಿಜವಾಗಿಯೂ ಚೆನ್ನಾಗಿದೆ. ದಾದಾನು ಒಬ್ಬ ಹಳೆಯ ಭಕ್ತ ಶ್ರೇಷ್ಠನಾಗಿದ್ದನು. ಸ್ನಾನ ಸಂಧ್ಯಾವಂದನೆಗಳನ್ನು ನೇಮ ನಿಷ್ಠೆಗಳಿಂದ ನಡೆಸುತ್ತಿದ್ದನು ಮತ್ತು ಸದಾ ಶಿಷ್ಟಾಚಾರದ ರೀತ್ಯ ನಡೆದುಕೊಂಡನು. ಅವನಿಗೆ ಈ ಪ್ರಶ್ನೆಯು ಸರಿಯಾದ ಕ್ರಮವಾಗಿ ಕಂಡುಬರಲಿಲ್ಲ. ಬಾಬಾರವರು ಅನಂತರ ದಾದಾನಿಗೆ ಹೇಳಿದರು, ನೀನು ಎಂದಿಗೂ ಅದನ್ನು ನಿನ್ನ ಕಣ್ಣಿನಿಂದಲೂ ನೋಡಿಲ್ಲ ಅಥವಾ ಅದರ ರುಚಿಯನ್ನು ಅರಿತಿಲ್ಲ. ಅದು ಚೆನ್ನಾಗಿದೆ ಎಂದು ಅದು ಹೇಗೆ ಹೇಳಬಲ್ಲೆ? ಓಹ್, ಅಡಿಗೆಯ ಪಾತ್ರೆಯ ಮುಚ್ಚಳವನ್ನು ತೆಗೆದುಹಾಕು ಮತ್ತು ನಿನ್ನ ಸ್ವಂತ ಕೈಯಿಂದಲೇ ಅನುಭವಿಸು. ಅನಂತರ ತಮ್ಮ ಕೈಯನ್ನೇ ತೆಗೆದು ಅವರು ಮಡಕೆಯೊಳಗೆ ಹಾಕಿದರು. ಅದು ಅಲ್ಲದೆ ಅವರು ಹೇಳಿದರು, ನಿನ್ನ ಕೈಯನ್ನು ಹೊರಗೆ ತೆಗೆ, ಒಂದು ಸೌಟನ್ನು ತೆಗೆದುಕೊಂಡು ಎಲೆಯ ಮೇಲೆ ಬಡಿಸು. ನಿನ್ನ ಶಿಷ್ಟಾಚಾರಕ್ಕೆ ಗಮನ ಕೊಡಬೇಡ, ಅನವಶ್ಯಕವಾಗಿ ಬಡಾಯಿ ಕೊಚ್ಚಬೇಡ. ಒಬ್ಬ ಸಂತನು ತನ್ನ ಶಿಷ್ಯನನ್ನು ಅಪವಿತ್ರಗೊಳಿಸುವನು ಎಂಬ ಕಲ್ಪನೆಯು ವಿಲಕ್ಷಣವೇ. ಒಟ್ಟಿನಲ್ಲಿ ಸಂತರು ಸದಾಕಾಲ ಕೃಪೆಯಿಂದ ಉಕ್ಕಿ ಬಂದಂತಿರುತ್ತಾರೆ. ಯಾವ ರೀತಿ ವರ್ತಿಸಬೇಕೆಂಬುದು ಅವರಿಗೆ ಗೊತ್ತು. ನಿಜವಾದ ಪ್ರೇಮದ ಲಹರಿಯು ಹುಟ್ಟಿದಾಗ ಒಬ್ಬ ತಾಯಿಯು ತನ್ನ ಮಗುವನ್ನು ತನ್ನ ಕೈಯಿಂದಲೇ ಚಿವುಟುತ್ತಾಳೆ. ಅನಂತರ ಮಗುವು ಅಳಲು ಆರಂಭಿಸಿದಾಗ ಅವಳು ಮಗುವನ್ನು ತನ್ನ ಎದೆಗೆ ಅಪ್ಪಿ ಹಿಡಿಯುತ್ತಾಳೆ.
ತಿನ್ನಬಾರದಂತಹ ಭಕ್ಷ್ಯವನ್ನು ತಿನ್ನಲು ಇಚ್ಛಿಸಿದಲ್ಲಿ ಅವನ ಆಸೆಯನ್ನು ಪೂರೈಸುತ್ತಿದ್ದರು. ಆದರೆ ಮನಸ್ಸನ್ನು ದಮನ ಮಾಡಲು ಇಚ್ಛಿಸಿದಲ್ಲಿ ಅದಕ್ಕೆ ಸಾಯಿಯ ಅನುಮೋದನೆ ಇದ್ದು ಅವನು ಅಂತಹ ಆಹಾರದಿಂದ ದೂರ ಇರಬಲ್ಲವನಾಗಿದ್ದನು. ಗುರುವಿನ ಆಜ್ಞೆಯನ್ನು ಪಾಲಿಸುವ ಆಶೆಯು ಕೆಲವೊಮ್ಮೆ ಎಂತಹ ಎತ್ತರಕ್ಕೆ ಏರುತ್ತಿತ್ತೆಂದರೆ, ಯಾರು ತಮ್ಮ ಜೀವಿತದ ಅವಧಿಯಲ್ಲಿಯೇ ಮಾಂಸವನ್ನು ಎಂದಿಗೂ ಮುಟ್ಟದವರು ಸಹ ತಳಮಳಗೊಳ್ಳುತ್ತಿದ್ದರು. ವಸ್ತುಸ್ಥಿತಿ ಏನೆಂದರೆ, ಬಾಬಾರವರು ಎಂದಿಗೂ ಯಾವ ಭಕ್ತರನ್ನು ತಾವಾಗಿಯೇ ತಪ್ಪು ಮಾರ್ಗವನ್ನು ಹಿಡಿಯಲು ಬಿಡುತ್ತಿರಲಿಲ್ಲ. ಅದು ಹಾಗಿರಲಿ. ಇಸವಿ 1910ರವರೆಗೆ ಈ ಅಡಿಗೆ ಮಾಡುವ ಕೆಲಸ ನಡೆಯುತ್ತಲೇ ಇತ್ತು. ಆಗಾಗ್ಗೆ ಬಹಳ ಉತ್ಸಾಹದಿಂದ ನಡೆಯುತ್ತಿತ್ತು. ಅದರ ನಂತರ ದಾಸಗನು ಮುಂಬಯಿ ಪಟ್ಟಣಕ್ಕೆ ಬಂದನು. ಅವನು ತನ್ನ ಕೀರ್ತನೆಗಳಿಂದ ಸಾಯಿ ಮಹಿಮೆಯನ್ನು ಎಲ್ಲರ ಅಂತರಂಗದಲ್ಲಿ ಅಚ್ಚಿಳಿಸಿದನು. ಅಲ್ಲಿಂದ ಮುಂದಕ್ಕೆ ಬಾಬಾರವರ ಮಹಿಮೆಗಳು ಆಬಾಲ ವೃದ್ಧರಾದಿಯಾಗಿ ಎಲ್ಲರಿಗೂ ತಿಳಿಯುವಂತಾಯಿತು ಮತ್ತು ಅಸಂಖ್ಯಾತ ಜನರು ಶಿರಡಿಗೆ ಹೋಗಲು ಪ್ರಾರಂಭಿಸಿದರು. ಅನಂತರ ಬಾಬಾರವರ ಪಂಚೋಪಚಾರ, ಪೂಜೆ ಮತ್ತು ವಿವಿಧ ರೀತಿಯ ನೈವೇದ್ಯಗಳು, ಆಹಾರ ಮತ್ತು ಉಪಚಾರ ಅಂದರೆ ಮಧ್ಯಾಹ್ನದಲ್ಲಿ ಮತ್ತು ಅನಂತರ ಇವೆಲ್ಲವೂ ಪ್ರಾರಂಭವಾಯಿತು. ವರುಣ್, ಅನ್ನ, ಶಿರಾ, ಪೂರಿ, ಚಪಾತಿಗಳು, ಚಟ್ನಿಗಳು, ಕೋಸಂಬರಿಗಳು, ವಿವಿಧ ಬಗೆಯ ಪಂಚಾಮೃತಗಳು, ಖೀರುಗಳು, ನಾನಾ ವಿಧ ಅನ್ನ ಸಾಮಗ್ರಿಗಳು ಇಳಿದು ಬಂದವು. ಯಾತ್ರಿಗಳು ಅಪರಿಮಿತ ಸಂಖ್ಯೆಯಲ್ಲಿ ಬಂದರು. ಪ್ರತಿಯೊಬ್ಬರು ಅವರ ದರ್ಶನಕ್ಕಾಗಿ ಧಾವಿಸಿ ಬಂದರು. ಅವರು ಸಾಯಿಯ ಚರಣಗಳಲ್ಲಿ ನೈವೇದ್ಯವನ್ನು ಅರ್ಪಿಸುತ್ತಿದ್ದರು ಮತ್ತು ಹಸಿದವರು ಸಹಜವಾಗಿಯೇ ಸಂತೃಪ್ತರಾಗುತ್ತಿದ್ದರು. ಬಾಬಾರವರಿಗೆ ರಾಜೋಪಚಾರ ನೀಡಲಾಗುತ್ತಿತ್ತು. ಅವರಿಗೆ ಛತ್ರ ಚಾಮರಗಳು, ತಾಳ ವಾದ್ಯಗಳ ಗರ್ಜಿಸುವಿಕೆ ಇವುಗಳೊಂದಿಗೆ ಭಜನ ಮಂಡಳಿಯು ಹೆಚ್ಚಾಯಿತು. ಅವರ ಮಹಿಮೆಯು ಸರ್ವತ್ರ ಹರಡಿತು. ಜನರು ಅವರನ್ನು ಸ್ತೋತ್ರ ಮಾಡುತ್ತಿದ್ದರು. ಶಿರಡಿಯು ಪವಿತ್ರ ಯಾತ್ರಾ ಸ್ಥಳವಾಯಿತು. ಅನಂತರ ಯಾತ್ರಾರ್ಥಿಗಳಿಗೆ ಪರಮ ಪವಿತ್ರವಾಯಿತು. ಇದರಿಂದಾಗಿ ಅಡಿಗೆಯ ಮುಖ್ಯ ಕಾರಣ ಯಾತ್ರಾರ್ಥಿಗಳ ಆತಿಥ್ಯ. ಅಷ್ಟು ಹೆಚ್ಚು ಪ್ರಮಾಣದ ನೈವೇದ್ಯ ಬರುತ್ತಿತ್ತು. ಫಕೀರರು ಮತ್ತು ದರಿದ್ರರು ತಮ್ಮ ಮನಸ್ಸಿಗೆ ತೃಪ್ತಿಯಾಗುವಷ್ಟು ಸ್ವೀಕರಿಸಿ ಮತ್ತೆ ಇನ್ನೂ ಅಷ್ಟೊಂದು ಆಹಾರ ಉಳಿದು ಹೋಗುತ್ತಿತ್ತು. ಈಗ ನಾನು ಮತ್ತೊಂದು ಕಥೆಯನ್ನು ಹೇಳುತ್ತೇನೆ. ಕೇಳಿದರೆ ನಿಮಗೆ ಸಂತೋಷವಾಗುತ್ತದೆ. ಯಾವ ರೀತಿ ಬಾಬಾರವರು ಆರಾಧ್ಯ ವಸ್ತುವಿಗೆ ಅಥವಾ ಯಾವುದೇ ದೇವಸ್ಥಾನಕ್ಕೆ ಅಗೌರವ ತೋರಿಸಿದವರ ಬಗ್ಗೆ ಪ್ರಸನ್ನರಾಗುತ್ತಿದ್ದರು ಎಂಬುದನ್ನು ತಿಳಿಸುತ್ತದೆ. ಕೆಲವರು ಬೇರೆ ಬೇರೆ ಅನುಮಾನ ಪಡುತ್ತಾ ಕೆಲವರು ಅವರನ್ನು ಬ್ರಾಹ್ಮಣರೆಂದು, ಕೆಲವರು ಮುಸಲ್ಮಾನರೆಂದು ಹೇಳುತ್ತಿದ್ದರು. ಆದರೆ ಅವರು ಎಲ್ಲ ಜಾತಿ ಮತಗಳಿಗೂ ಮೀರಿದವರಾಗಿದ್ದರು. ಅವರು ಎಲ್ಲಿ ಯಾವ ಜಾತಿ ಮತದಲ್ಲಿ ಜನಿಸಿದರೆಂಬುದಾಗಲಿ ಅಥವಾ ಅವರ ತಂದೆ ತಾಯಿಯರು ಯಾರು ಎಂಬುದರ ಬಗ್ಗೆಯಾಗಲಿ ಯಾರಿಗೂ ನಿರ್ದಿಷ್ಟವಾದ ಮಾಹಿತಿ ಇರಲಿಲ್ಲ. ಹಾಗಿರಲು ಅವರು ಮುಸಲ್ಮಾನ ಅಥವಾ ಬ್ರಾಹ್ಮಣ ಹೇಗಾಗುತ್ತಾರೆ? ಅವರು ಮುಸ್ಲಿಮರಾಗಿದ್ದರೆ ಮಸೀದಿಯಲ್ಲಿ ಅಗ್ನಿಯ ಆರಾಧನೆ ಹೇಗೆ ಮಾಡುತ್ತಿದ್ದರು? ಅಥವಾ ಅಲ್ಲೊಂದು ತುಳಸಿ ವೃಂದಾವನ ಏಕಿರುತ್ತಿತ್ತು? ಅಥವಾ ಅವರು ಘಂಟಾವಾದನವನ್ನು ಹೇಗೆ ಮಾಡುತ್ತಿದ್ದರು? ಶಂಖ ಧ್ವನಿ ಮೊಳಗಲು ಯಾವ ರೀತಿ ಅನುಮತಿ ನೀಡುತ್ತಿದ್ದರು? ಕಥಾ ಪಾರಾಯಣ, ವಾದ್ಯಗಳ ಸಮೇತ ಕೀರ್ತನೆ, ತಾಳ, ಗೋಲ ಮತ್ತು ಮೃದಂಗಗಳ ವಾದನ ಮತ್ತು ಹರಿನಾಮ ಗರ್ಜನೆಯನ್ನು ಮಸೀದಿಯಲ್ಲಿ ಮಾಡಲು ಹೇಗೆ ಅನುಮತಿಸುತ್ತಿದ್ದರು? ಅವರು ಮುಸ್ಲಿಮರಾಗಿದ್ದರೆ ಶ್ರೀಗಂಧ ಲೇಪನ ಮತ್ತು ಇತರ ವಿಧಿಪೂರ್ವಕ ಅರ್ಚನೆಯನ್ನು ಮಾಡಲು ಹೇಗೆ ತಾನೇ ಬಿಡುತ್ತಿದ್ದರು? ಮತ್ತು ಅಲ್ಲಿ ಇತರರೊಡನೆ ಯಾವ ರೀತಿ ಸಹಭೋಜನ ಮಾಡುತ್ತಿದ್ದರು? ಅವರು ಮುಸ್ಲಿಮರಾಗಿದ್ದರೆ ಅವರ ಕಿವಿಗಳನ್ನು ಚುಚ್ಚುತ್ತಿದ್ದರೆ, ಅವರ ಸ್ವಂತ ಹಣದಿಂದಲೇ ಮಂದಿರಗಳನ್ನು ಜೀರ್ಣೋದ್ಧಾರ ಮಾಡಿಸುತ್ತಿದ್ದರೆ, ಅವರು ಸ್ನಾನ ಮಾಡಿದ ನಂತರ ಬೆಲೆಬಾಳುವಂತಹ ಮಹಾವಸ್ತ್ರ ಪೀತಾಂಬರವನ್ನು ಧರಿಸುತ್ತಿದ್ದರೆ, ಅವರು ಯಾವುದೇ ಆರಾಧ್ಯ ದೇವತೆಗಳ ಕಿಂಚಿತ್ತು ಅನಾದರವನ್ನು ಸಹಿಸುತ್ತಿರಲಿಲ್ಲ. ಇದನ್ನು ಬರೆಯುತ್ತಿರುವಾಗ ಇದೇ ಅರ್ಥವನ್ನು ಬೋಧಿಸುವ ಒಂದು ಕಥೆಯು ನೆನಪಿಗೆ ಬರುತ್ತಿದೆ. ಅದನ್ನು ಬಹು ವಿನೀತನಾಗಿ ಸಾದರಪಡಿಸುತ್ತೇನೆ. ಸ್ವಸ್ಥ ಚಿತ್ತದಿಂದ ಅದನ್ನು ಆಲಿಸಿರಿ. ಒಮ್ಮೆ ಏನು ಘಟನೆ ನಡೆಯಿತೆಂದು ನೋಡಿರಿ. ಬಾಬಾರವರು ಲೇಂಡಿಯಿಂದ ಹಿಂತಿರುಗಿ ಬಂದು ಮಸೀದಿಯಲ್ಲಿ ಕುಳಿತುಕೊಂಡರು. ಭಕ್ತರು ದರ್ಶನಕ್ಕಾಗಿ ಬರಲು ಪ್ರಾರಂಭಿಸಿದರು. ಅವರಲ್ಲಿ ಒಬ್ಬ ಬಾಬಾರವರ ಅತ್ಯಂತ ಪ್ರೀತಿಯ ಭಕ್ತ ಶ್ರೇಷ್ಠ ಚಾಂದೋರ್ಕರನು ಇದ್ದನು.
ಅವನು ತನ್ನ ಭಾವನ ಜೊತೆ ದರ್ಶನಕ್ಕಾಗಿ ಕಾತರದಿಂದ ಬಂದನು. ಸಾಯಿನಾಥರಿಗೆ ನಮಸ್ಕರಿಸಿದ ಮೇಲೆ ಇಬ್ಬರು ಸಾಯಿಯ ಮುಂದೆ ಕುಳಿತುಕೊಂಡರು. ಅವರು ಪರಸ್ಪರ ಕುಶಲ ವಾರ್ತಾಲಾಪ ಮಾಡಿದ ನಂತರ ಬಾಬಾರವರು ಇದ್ದಕ್ಕಿದ್ದ ಹಾಗೆಯೇ ಕೋಪಗೊಂಡರು. ಬಾಬಾ ಹೇಳಿದರು, ನಾನಾ, ನೀನು ಅದು ಹೇಗೆ ಮರೆತು ಹೋದೆ? ನನ್ನ ಸಹವಾಸದಲ್ಲಿ ಇಷ್ಟೊಂದು ಸಮಯ ಕಳೆದ ಮೇಲೆ ಇದೊಂದು ಏನು ನೀನು ಕಲಿತಿರುವುದು? ನನ್ನ ಸಂಘದಲ್ಲಿ ಇಷ್ಟು ಸಮಯ ಕಳೆದುದರ ಪರಿಣಾಮ ಇದೇ ಏನು? ನಿನ್ನ ತೀರ್ಮಾನವು ಹೀಗೇಕೆ ಭ್ರಮಿತವಾಯಿತು? ಯಥಾವತ್ತಾಗಿ ನನಗೆ ವಿವರಿಸು. ಇದನ್ನು ಕೇಳಿ ನಾನಾನು ಅಧೋವದನನಾಗಿ ಮನದಲ್ಲೇ ಈ ಕೋಪದ ಕಾರಣಕ್ಕಾಗಿ ಅಚ್ಚರಿಗೊಂಡನು. ಆದರೆ ಯಾವುದು ಅವನ ನೆನಪಿಗೆ ಬರಲಿಲ್ಲ. ಅವನ ಮನಸ್ಸು ಉದ್ವಿಗ್ನವಾಯಿತು. ಅವನು ಏನು ತಪ್ಪು ಮಾಡಿದನೆಂದು ನೆನಪಿಸಿಕೊಳ್ಳಲು ಆಗಲಿಲ್ಲ. ಅವನಿಗೆ ಕೋಪದ ಯಾವ ಕಾರಣವೂ ಕಾಣಿಸಲಿಲ್ಲ. ಆದರೆ ಏನಾದರೂ ಆಗದ ಹೊರತು ಬಾಬಾರವರು ಎಂದಿಗೂ ಯಾರನ್ನೂ ನೋಯಿಸುತ್ತಿರಲಿಲ್ಲ. ಆದುದರಿಂದ ಅವನು ಬಾಬಾರವರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಹುವಿಧವಾಗಿ ವಿನಂತಿಸಿಕೊಂಡನು. ಕೊನೆಯಲ್ಲಿ ನಾನಾನು ಮನಃಪೂರ್ವಕವಾಗಿ ಭಿನ್ನವಿಸಿಕೊಂಡನು ಮತ್ತು ಕೇಳಿದನು, ನೀವು ಏಕೆ ಕೋಪಗೊಂಡಿರುವಿರಿ? ನೀನು ನನ್ನ ಜೊತೆಯಲ್ಲಿ ವರ್ಷಾನುಗಟ್ಟಲೆ ಇದ್ದರೂ ಸಹ ನೀನು ಈ ರೀತಿ ನಡೆದುಕೊಂಡಿದ್ದೇಕೆ? ನಿನ್ನ ಬುದ್ಧಿಗೆ ಏನಾಯಿತು? ಬಾಬಾರವರು ನಾನನ್ನು ಕೇಳಿದರು, ನೀನು ಕೋಪರ್ಗಾಂವ್ಗೆ ಯಾವಾಗ ಬಂದೆ? ಮಾರ್ಗ ಮಧ್ಯದಲ್ಲಿ ಏನು ನಡೆಯಿತು? ದಾರಿಯಲ್ಲಿಯೇ ಎಲ್ಲಿ ಇಳಿದೆ? ಅಥವಾ ನೀನು ಇಲ್ಲಿಗೆ ನೇರವಾಗಿ ಬಂದೆಯಾ? ಮಾರ್ಗ ಮಧ್ಯದಲ್ಲಿ ಒಂದು ವಿಚಿತ್ರ ನಡೆಯಿತು. ಅದನ್ನು ವಿವರವಾಗಿ ಕೇಳಬೇಕೆನ್ನಿಸುತ್ತಿದೆ. ಅಲ್ಲಿ ಏನು ನಡೆಯಿತೆಂಬುದನ್ನು ನನಗೆ ಹೇಳು. ಮತ್ತು ಎಲ್ಲಿ ಆಯಿತು? ಅದು ಸಣ್ಣದ ಅಥವಾ ದೊಡ್ಡ ಘಟನೆಯ? ಅದನ್ನು ಹೇಳು. ಇದನ್ನು ಕೇಳಿದ ನಾನಾಗೆ ತಪ್ಪಿನ ಅರಿವಾಯಿತು. ಕೂಡಲೇ ತಲೆ ತಗ್ಗಿಸಿದನು. ಅದರ ಬಗ್ಗೆ ಮಾತನಾಡಲು ಮನಸ್ಸಿನಲ್ಲೇ ನಾಚಿಕೆಯಾದರೂ ಸಹ ಅವನು ಅದನ್ನು ಹೇಳಿದನು. ಇಲ್ಲಿ ಯಾವುದನ್ನು ರಹಸ್ಯವಾಗಿಡಲು ಆಗುತ್ತಿರಲಿಲ್ಲ. ಇದನ್ನು ನಿಶ್ಚಯ ಮಾಡಿಕೊಂಡು ನಾನು ಬಾಬಾರವರಿಗೆ ಅದೇನು ನಡೆಯಿತೋ ಅದನ್ನೆಲ್ಲ ವಿವರವಾಗಿ ತಿಳಿಸಿದನು. ಸಾಯಿಯ ಎದುರಿಗೆ ಸುಳ್ಳು ಹೇಳುವುದು ಅಸಾಧ್ಯ. ಅಸತ್ಯವು ಸಾಯಿಯನ್ನು ಗಳಿಸಿಕೊಡುವುದಿಲ್ಲ. ಅಸತ್ಯವು ಅಧೋಗತಿಗೆ ತಳ್ಳುತ್ತದೆ ಹಾಗೂ ಕೊನೆಯಲ್ಲಿ ದುರ್ಗತಿ ಉಂಟಾಗುತ್ತದೆ. ಗುರುವಂಚನೆಯು ಮಹಾ ದುಷ್ಕೃತಿಯು, ಅದಕ್ಕೆ ಪ್ರಾಯಶ್ಚಿತ್ತವಿಲ್ಲ. ಇದನ್ನು ಅರಿತುಕೊಂಡ ನಾನು ಬಾಬಾರವರಿಗೆ ನಡೆದುದೆಲ್ಲವನ್ನು ವಿವರವಾಗಿ ತಿಳಿಸಿದನು. ನಾನಾ ಹೇಳಿದನು, ಮೊದಲು ನಾವು ಶಿರಡಿಗೆ ನೇರವಾಗಿ ಬರಲು ಒಂದು ಟಾಂಗಾವನ್ನು ಬಾಡಿಗೆಗೆ ತೆಗೆದುಕೊಂಡೆವು. ಅದರ ಫಲವಾಗಿ ಬಿನಿಮಾಲೆಯು ಗೋದಾವರಿ ತೀರದಲ್ಲಿರುವ ದತ್ತ ಭಗವಾನರ ದರ್ಶನವನ್ನು ತಪ್ಪಿಸಿಕೊಂಡನು. ಬಿನಿಮಾಲೆಯು ದತ್ತ ಭಕ್ತನು. ಮಾರ್ಗದಲ್ಲಿ ದತ್ತ ಮಂದಿರದ ಹತ್ತಿರ ಬಂದಾಗ ಅವನು ದತ್ತ ಭಗವಾನರ ದರ್ಶನ ಮಾಡಬೇಕೆಂಬ ಇಚ್ಛೆಯಿಂದ ಅಲ್ಲಿ ಇಳಿಯಬೇಕೆಂದುಕೊಂಡನು. ಆದರೆ ನಾನು ಅವಸರದಲ್ಲಿ ಇದ್ದುದರಿಂದ ಅವನನ್ನು ತಡೆದೆನು ಮತ್ತು ಅವನಿಗೆ ನಾವು ಶಿರಡಿಯಿಂದ ಹಿಂತಿರುಗುವಾಗ ದರ್ಶನ ತೆಗೆದುಕೊಳ್ಳಬಹುದೆಂದು ಹೇಳಿದೆನು. ಈ ರೀತಿ ಆತುರಗಾರನಾಗಿ ಶಿರಡಿಗೆ ಬರಲು ತಡವಾಗುತ್ತದೆಂದು ಯೋಚಿಸಿ ನಾನು ಆ ವಿಷಯವನ್ನು ತಪ್ಪಿಸಿದೆನು ಮತ್ತು ದತ್ತ ದರ್ಶನವನ್ನು ಅಲಕ್ಷ್ಯ ಮಾಡಿದೆನು. ಅನಂತರ ಗೋದಾವರಿಯಲ್ಲಿ ಸ್ನಾನ ಮಾಡುವಾಗ ಒಂದು ದೊಡ್ಡ ಮುಳ್ಳು ನನ್ನ ಪಾದವನ್ನು ಚುಚ್ಚಿತು ಮತ್ತು ಮಾರ್ಗದಲ್ಲಿ ಬಹಳ ತೊಂದರೆ ಕೊಟ್ಟಿತು. ಅದನ್ನು ಬಹಳ ಶ್ರಮಪಟ್ಟು ಕಿತ್ತು ಹಾಕಬೇಕಾಯಿತು. ಅನಂತರ ಬಾಬಾರವರು ಸೂಚಿಸಿದರು, ಅಷ್ಟು ಆತುರದಲ್ಲಿರುವುದು ಸರಿಯಲ್ಲ. ನಿನ್ನ ಗ್ರಹಗತಿಗೆ ಧನ್ಯವಾದ ಅರ್ಪಿಸು. ನೀನು ದರ್ಶನವನ್ನು ಅನಾದರ ಮಾಡಿದ್ದಕ್ಕೆ ನಿನಗೆ ಕೇವಲ ಮುಳ್ಳೊಂದು ಚುಚ್ಚಿತು ಅಷ್ಟೇ. ಯಾವಾಗ ದತ್ತರಂತಹ ಅತಿ ಪೂಜ್ಯ ದೇವತೆಯು ಮಾರ್ಗದಲ್ಲಿ ದರ್ಶನ ನೀಡಲು ಕಾಯುತ್ತಿದ್ದಾಗ ನೀನು ದರ್ಶನ ಮಾಡದೇ ಇರುವುದು ದುರದೃಷ್ಟವೇ ಸರಿ. ನಾನು ಹೇಗೆ ಅವನಿಗೆ ಸಹಾಯ ಮಾಡಲಿ? ಈಗ ಅಡಿಗೆಯ ಹಂಡೆಯ ವಾರ್ತೆಯನ್ನು ಮುಗಿಸೋಣ. ಅದೆಷ್ಟು ಪರಿಶುದ್ಧ ಮತ್ತು ಪಾವನ! ಮಸೀದಿ ಮಾಯಿ ಸಾಯಿಯ ಸಂಘದಲ್ಲಿ ಮಧ್ಯಾಹ್ನದ ಭೋಜನ, ಭಕ್ತರಲ್ಲಿಟ್ಟ ಸಾಯಿ ಪ್ರೇಮ ಅದೆಷ್ಟು ಆಶ್ಚರ್ಯಕರ! ಮಧ್ಯಾಹ್ನದ ಪೂಜೆಯ ನಂತರ ಮತ್ತು ಬಾಬಾರವರ ನಿತ್ಯದ ಆರತಿಯ ನಂತರ ಭಕ್ತರು ಇನ್ನೇನು ಹಿಂದಿರುಗಬೇಕೆಂದಿದ್ದಾಗ ಬಾಬಾರವರು ಸಮಸ್ತ ಜನರಿಗೂ ಉದಿಯನ್ನು ಕೊಡುತ್ತಿದ್ದರು.
ಬಾಬಾರವರು ಬಂದು ಮಸೀದಿಯ ಗೋಡೆಯ ತುದಿಗೆ ನಿಲ್ಲುತ್ತಿದ್ದರು. ಭಕ್ತರೆಲ್ಲರೂ ಅಂಗಳದಲ್ಲಿ ಕಾಯುತ್ತಾ ನಿಲ್ಲುತ್ತಿದ್ದರು ಮತ್ತು ಪ್ರತಿಯೊಬ್ಬರು ಒಬ್ಬೊಬ್ಬರಾಗಿ ಹೋಗಿ ಅವರ ಚರಣಗಳಿಗೆ ವಂದಿಸುತ್ತಿದ್ದರು. ಭಕ್ತರೆಲ್ಲರೂ ಬಾಬಾರವರ ಸಮ್ಮುಖದಲ್ಲಿ ಅವರ ಚರಣಗಳಲ್ಲಿ ತಮ್ಮ ಶಿರವನ್ನಿಟ್ಟು ನಿಲ್ಲುತ್ತಿದ್ದರು. ಸಾಯಿಯು ಉದಿಯನ್ನು ಒಬ್ಬೊಬ್ಬರ ಹಣೆಯ ಮೇಲೆಯೂ ಹಚ್ಚುತ್ತಿದ್ದರು. ಈಗ ನೀವೆಲ್ಲರೂ, ಚಿಕ್ಕವರು ದೊಡ್ಡವರು, ಎಲ್ಲರೂ ನಿಮ್ಮ ಮನೆಗಳಿಗೆ ಊಟ ಮಾಡಲು ಹೋಗಿ. ಬಾಬಾರವರಿಗೆ ವಂದಿಸಿ ಅವರ ಆಜ್ಞೆಯನ್ನು ಮನಃಪೂರ್ವಕವಾಗಿ ಪಾಲಿಸುತ್ತಾ ಜನರೆಲ್ಲರೂ ಹಿಂತಿರುಗುತ್ತಿದ್ದರು. ಬಾಬಾರವರು ಬೆನ್ನು ತಿರುಗಿಸಿದ ನಂತರ ಮಸೀದಿಯ ಪರದೆಯನ್ನು ನಿತ್ಯ ಪರಿಪಾಠದಂತೆ ಎಳೆಯುತ್ತಿದ್ದರು. ತಟ್ಟೆಗಳ ಮತ್ತು ಚಿಕ್ಕ ಬಟ್ಟಲುಗಳ ಕಣ ಶಬ್ದವು ಕೇಳಿಬರುತ್ತಿತ್ತು. ಅನಂತರ ಪ್ರಸಾದದ ವೈಭವ ಶುರುವಾಯಿತು. ಅನೇಕರು ಬಯಲು ಮಂಟಪದಲ್ಲಿ ಸಾಯಿ ಕರಸ್ಪರ್ಶದಿಂದ ಪವಿತ್ರವಾದ ಉಳಿದ ನೈವೇದ್ಯದ ಶೇಷ ಭಾಗ ಸಿಗುವುದೇನೋ ಎಂದು ಕಾಯುತ್ತಾ ಕುಳಿತಿರುತ್ತಿದ್ದರು. ಈ ಕಡೆ ಬಾಬಾರವರು ನಿಂಬರದ ಹತ್ತಿರ ಅದಕ್ಕೆ ಬೆನ್ನು ಮಾಡಿ 2 ಸಾಲುಗಳ ಭಕ್ತರೊಡನೆ ಕುಳಿತುಕೊಂಡಿರುತ್ತಿದ್ದರು. ಸಕಲರು ಆನಂದದಿಂದ ಉನ್ಮತ್ತರಾಗಿರುತ್ತಿದ್ದರು. ಪ್ರತಿಯೊಬ್ಬರು ತಮ್ಮ ತಮ್ಮ ನೈವೇದ್ಯವನ್ನೆಲ್ಲ ಸಾಯಿ ಸಮರ್ಥರ ಮುಂದೆ ತಳ್ಳುತ್ತಿದ್ದರು. ನಂತರ ಸಾಯಿಯು ಎಲ್ಲವನ್ನು ಒಂದು ತಟ್ಟೆಯಲ್ಲಿ ತಮ್ಮ ಕೈಯಿಂದಲೇ ಹಾಕಿ ಎಲ್ಲವನ್ನು ಒಟ್ಟು ಮಾಡುತ್ತಿದ್ದರು. ಬಾಬಾರವರ ಕರ ಸ್ಪರ್ಶ ಹೊಂದಿದ ಆ ಅನ್ನದ ಒಂದು ಅಗುಳನ್ನು ಪಡೆಯಲು ಸಹ ಅಮಿತ ಭಾಗ್ಯಶಾಲಿಯಾಗಿರಬೇಕು. ಅದನ್ನು ತಿಂದವನು ಒಳಗೂ ಹೊರಗೂ ಪುನೀತನಾಗುತ್ತಿದ್ದನು. ಅವನ ಜೀವಿತವು ನಿಜವಾಗಿಯೂ ಸಫಲ. ವಡೆಗಳು, ಸಂಜೋರಿಯ, ಪೂರಿಗಳು, ಕೆಲವು ಸಲ ಶೀಕರಣೆ, ಗಾರಿಗೆ, ಪೇಣಿ, ವಿವಿಧ ತರಕಾರಿಗಳು, ಕೀರು, ಕೋಸಂಬರಿ ಇವೆಲ್ಲವನ್ನು ಬಾಬಾರವರು ಚೆನ್ನಾಗಿ ಕಲಸುತ್ತಿದ್ದರು. ಈ ರೀತಿ ಈ ಮಿಶ್ರಿತ ಆಹಾರವನ್ನು ಬಾಬಾರವರು ಈಶ್ವರಾರ್ಪಣ ಮಾಡುತ್ತಿದ್ದರು. ಅನಂತರ ಅವರು ಎಲೆಯ ತುಂಬ ಬಡಿಸುತ್ತಾ ಶಾಮಾನಿಗೆ ಮತ್ತು ನಾನಾನಿಗೆ ಅಂದರೆ ನಿಮೋಣಕರನಿಗೆ ಹಂಚಲು ಕೊಡುತ್ತಿದ್ದರು. ಅನಂತರ ಒಬ್ಬೊಬ್ಬರನ್ನು ಕರೆಯುತ್ತಾ ತಮ್ಮ ಹತ್ತಿರ ಕೊಳ್ಳಿರಿಸಿಕೊಂಡು ಪರಮಾನಂದದಿಂದ ಪ್ರೀತಿ ಮಾಡುತ್ತಾ ಕಂಠಪೂರ್ತಿ ಭೋಜನ ಮಾಡಿಸುತ್ತಿದ್ದರು. ಈ ಆಹಾರವೆಲ್ಲವೂ ಅತಿ ಸ್ವಾದಿಷ್ಟವಾಗಿರುತ್ತಿತ್ತು. ಶುದ್ಧವಾದ ತುಪ್ಪದ ಘಮ ಘಮ ವಾಸನೆ ಇರುತ್ತಿತ್ತು. ಚಪಾತಿಗಳು, ಧಾನ್ಯಗಳು ಎಲ್ಲವೂ ಮಿಶ್ರಿತವಾಗಿರುತ್ತಿದ್ದವು. ಬಾಬಾರವರು ಈ ರೀತಿ ಮಿಶ್ರಣ ಮಾಡಿ ಎಲ್ಲರಿಗೂ ಹಂಚುತ್ತಿದ್ದರು. ಇಂತಹ ಆಹಾರವನ್ನು ಸೇವಿಸಿ ಅಷ್ಟು ಪ್ರೇಮದಿಂದ ತಯಾರಿಸಿದ್ದು ಅದು ಬ್ರಹ್ಮಾನಂದಕ್ಕೆ ಸಮನಾಗಿತ್ತು. ಅದನ್ನು ತಿಂದವರು ತಮ್ಮ ಬೆರಳುಗಳಿಂದ ನೆಕ್ಕುತ್ತಾ ಸಂಪೂರ್ಣವಾಗಿ ತೃಪ್ತರಾಗುತ್ತಿದ್ದರು. ಕೆಲವು ಸಲ ಅಲ್ಲಿ ಮಂಡೇಸ್, ಪೂರನ್ಪೋಳಿ ಅಂದರೆ ಒಬ್ಬಟ್ಟು, ಸಕ್ಕರೆಯ ಪೂರಿಗಳು, ಕೆಲವು ಸಲ ಬಾಸುಂದಿ, ಶಿರಾ, ಸಂಜೋರಿಯ ಮತ್ತು ಗುಲ್ವಾರಿ ಇವೆಲ್ಲವನ್ನು ಅವರು ಹಂಚುತ್ತಿದ್ದರು. ಕೆಲವು ಸಲ ಬಿಳಿಯ ಭತ್ತದ ಅರಳು ಅಂದರೆ ಅಂಬೆ ಮೋಹರ್ ಎಂಬ ತಳಿ ವರನ್ ಜೊತೆಯಲ್ಲಿ ತಾಜಾ ತುಪಗಂಪಿಂ ಕೂಡಿ ಬಹಳ ರುಚಿಕರವಾಗಿಯೂ ಸ್ವಾದಿಷ್ಟವಾಗಿಯೂ ಇದ್ದು ಅದರ ಜೊತೆಯಲ್ಲಿ ವಿವಿಧ ತರಕಾರಿಗಳಿಂದ ಆವೃತವಾಗಿ ಇರುತ್ತಿತ್ತು. ಅದರ ಜೊತೆಯಲ್ಲಿ ಅಲ್ಲಿ ಉಪ್ಪಿನಕಾಯಿಗಳು, ಹಪ್ಪಳ ಮತ್ತು ರಾಯತ ಅಂದರೆ ಮೊಸರು ಬಜ್ಜಿ, ವಿವಿಧ ರೀತಿಯ ಬಜ್ಜಿಗಳು ಮತ್ತು ಭರತ ಇವುಗಳು ಕೆಲವು ಸಲ ಪಂಚಾಮೃತಕ್ಕೆ ಮೊಸರು ಅಥವಾ ಮಜ್ಜಿಗೆ ಹಾಕಿದ್ದುದು ಇರುತ್ತಿತ್ತು. ಅಂತಹ ದಿವ್ಯಾನ್ನವನ್ನು ಸೇವಿಸಿದವರೇ ಧನ್ಯರು. ಸಾಯಿನಾಥರು ತಾವೇ ನೀಡುತ್ತಿದ್ದ ಭೋಜನದ ಬಗ್ಗೆ ಯಾರು ತಾನೇ ವಿವರಿಸಲು ಸಾಧ್ಯ? ಭಕ್ತರು ತಮ್ಮ ಕಂಠಪೂರ್ತಿ ಸೇವಿಸುತ್ತಿದ್ದರು ಮತ್ತು ತೃಪ್ತಿಯನ್ನು ತೋರಿಸುತ್ತಾ ಕಾರವನ್ನು ಅಂದರೆ ತೇಗುತ್ತಿದ್ದರು. ಪ್ರತಿಯೊಂದು ತುತ್ತು ಸಮಾಧಾನಕರವಾಗಿದ್ದು ತುಷ್ಟಿ ಮತ್ತು ಪುಷ್ಟಿಗಳನ್ನು ನೀಡಿ ಹಸಿವೆಯನ್ನು ನಾಶ ಮಾಡುತ್ತಿದ್ದವು. ಅತ್ಯಂತ ರುಚಿಕರವಾದ ಸ್ವಾದಿಷ್ಟವಾದ ಭೋಜನವು ಅದಾಗಿದ್ದಿತು. ಅದು ಪರಮ ಪಾವನವು ಪ್ರೀತಿಯಿಂದ ಕೊಟ್ಟುದು ಆಗಿತ್ತು. ಪ್ರತಿಯೊಂದು ಗ್ರಾಸವು ಭಗವನ್ನಾಮದ ಜೊತೆಯಲ್ಲಿ ತೆಗೆದುಕೊಂಡುದಾಗಿರುತ್ತಿತ್ತು ಮತ್ತು ಈ ದಿವ್ಯಾನ್ನದ ಆಹುತಿಗಳಂತೆ ತಟ್ಟೆಗಳನ್ನು ಎಂದಿಗೂ ಖಾಲಿ ಬಿಡುತ್ತಿರಲಿಲ್ಲ. ಏಕೆಂದರೆ ಊಟವನ್ನು ಮತ್ತೆ ಮತ್ತೆ ಬಡಿಸುತ್ತಲೇ ಇದ್ದರು. ಯಾರು ಏನಾದರೊಂದು ಸಿಹಿ ಖಾದ್ಯವನ್ನು ಇಷ್ಟಪಟ್ಟರೆ ಅದನ್ನು ಪ್ರೀತಿಯಿಂದ ಇನ್ನಷ್ಟು ಬಡಿಸುತ್ತಿದ್ದರು ಮತ್ತು ಅನೇಕರು ಮಾವಿನ ರಸವನ್ನು ಇಷ್ಟಪಡುತ್ತಿದ್ದರು. ಅವರಿಗೆ ಅದನ್ನು ಪ್ರೀತಿಯಿಂದ ಬಡಿಸುತ್ತಿದ್ದರು. ಬಾಬಾರವರು ನಾನಾ ಸಾಹೇಬ್ ನಿಮೋಣ್ಕರ್ ಅಥವಾ ಮಾಧವರಾವ್ ದೇಶಪಾಂಡೆಯವರಿಗೆ ಪ್ರತಿದಿನವೂ ಈ ರೀತಿ ಊಟ ಬಡಿಸಲು ನಿರ್ದೇಶಿಸಿದ್ದರು.
ಅವರು ನೈವೇದ್ಯ ಹಂಚುವುದನ್ನು ಅವರ ನಿತ್ಯ ನಿಯಮಿತ ಕರ್ಮವೆಂದು ಪರಿಗಣಿಸಿದ್ದರು ಮತ್ತು ಅವರು ಈ ಕರ್ಮವನ್ನು ಅತಿ ಪರಿಶ್ರಮದಿಂದ ಪರಮ ಪ್ರೇಮ ಭರಿತವಾಗಿ ನಡೆಸುತ್ತಿದ್ದರು. ಅಕ್ಕಿಯು ಅತ್ಯಂತ ರುಚಿಕರವಾದ ಜೀರೆನಾಳಿ ಎನ್ನುವ ತಳಿ. ಅದು ಮಲ್ಲಿಗೆಯ ಮೊಗ್ಗಿನಂತೆ ತೋರುತ್ತಿತ್ತು. ಅದರ ಮೇಲೆ ಹಳದಿ ಬಣ್ಣದ ತೊಗರಿ ಬೇಳೆಯ ತೊಪ್ಪಿಯನ್ನು ಮತ್ತು ಅದರ ಮೇಲೆ ಒಂದು ಸೌಟಿನ ತುಂಬ ತುಪ್ಪವನ್ನು ಎಲ್ಲರಿಗೂ ಬಡಿಸುತ್ತಿದ್ದರು. ಊಟವನ್ನು ಬಡಿಸುತ್ತಿದ್ದ ಹಾಗೆಯೇ ಆ ವಾತಾವರಣವೆಲ್ಲವೂ ಸುಂದರವಾದ ಪರಿಮಳದಿಂದ ಘಮಘಮಿಸುತ್ತಿತ್ತು. ವಿವಿಧ ಚಟ್ನಿಗಳು ಭೋಜನಕ್ಕೆ ವಿಶೇಷ ಸ್ವಾದ ಕೊಟ್ಟಿದ್ದವು. ಯಾವುದು ಅಪಕ್ವವಾಗಿಯೂ ಅರುಚಿಕರವಾಗಿಯೂ ಇರುತ್ತಿರಲಿಲ್ಲ. ಪ್ರತಿಯೊಬ್ಬರೂ ನಿಶ್ಚಿತವಾಗಿ ಯಥೇಚ್ಛವಾಗಿ ತಿನ್ನುತ್ತಿದ್ದರು. ತಟ್ಟೆಯಲ್ಲಿದ್ದ ಶಾವಿಗೆಯು ಸ್ವಾನಂದದಿಂದ ಮಾಡಲ್ಪಟ್ಟಿದ್ದವು. ಕುರಡಿಯಗಳು ಪ್ರೇಮ ಮತ್ತು ಭಕ್ತಿಗಳಿಂದ ಮಾಡಲ್ಪಟ್ಟಿದ್ದವು. ಎಲ್ಲರೂ ಶಾಂತಿ, ಸುಖ ಮತ್ತು ಸಂತೋಷವನ್ನು ಅನುಭವಿಸಿದವರಲ್ಲದೆ ಮತ್ತೆ ಯಾರು ಊಟ ಮಾಡಲು ಬರಲು ಸಾಧ್ಯ? ಎಲ್ಲಿ ಹರಿಯೇ ಅನ್ನ ಮತ್ತು ಹರಿಯೇ ಭೋಕ್ತ ಮತ್ತು ಹರಿಯೇ ಸ್ವಾದವ ರಸವನ್ನು ಆಸ್ವಾದಿಸುವವನು, ಅಲ್ಲಿ ಊಟ ಬಡಿಸುವವರೇ ಧನ್ಯರು ಮತ್ತು ಅದನ್ನು ಸೇವಿಸುವವರು ಧನ್ಯರು. ಈ ಎಲ್ಲ ಸಂತಸಕ್ಕೆ ಮೂಲ ಕಾರಣವೆಂದರೆ ಗುರುಚರಣಗಳಲ್ಲಿರುವ ಪ್ರಬಲ ನಿಷ್ಠೆಯು. ಕಾರಣ ಸಕ್ಕರೆಯ ಸಿಹಿಯಲ್ಲ, ಬೆಲ್ಲದ ಸಿಹಿಯಲ್ಲ, ಆದರೆ ಶ್ರೀ ಸಾಯಿಯ ಚರಣಗಳಲ್ಲಿನ ಪೂರ್ಣ ಶ್ರದ್ಧೆಯೇ ಅದನ್ನು ದಿವ್ಯಾನಂದಕರವನ್ನಾಗಿ ಮಾಡಿತ್ತು. ಈ ರೀತಿ ನಿತ್ಯಶ್ರೀ ಮತ್ತು ನಿತ್ಯ ಮಂಗಳವಾಗಿತ್ತು. ಖೀರು, ಶಿರ ಮತ್ತು ಕಾಲ್ಯ ಇವುಗಳಾಗಿತ್ತು. ಒಮ್ಮೆ ಒಬ್ಬರು ತಿನ್ನಲು ಕುಳಿತರೆಂದರೆ ಅಲ್ಲಿ ಯಾವುದು ಸ್ವಲ್ಪ ಮಾತ್ರಕ್ಕೂ ಹಿಂಜರಿಕೆ ಇರುತ್ತಿರಲಿಲ್ಲ. ಅನೇಕ ರೀತಿಯ ಖಾದ್ಯಗಳನ್ನು ಬೇಯಿಸಿದ್ದರು ಮತ್ತು ಪ್ರತಿಯೊಬ್ಬರು ಕಂಠಪೂರ್ತಿಯಾಗಿ ತಿಂದ ಮೇಲೂ ಅನ್ನ ಮೊಸರು ಇಲ್ಲದಿದ್ದರೆ ಮಜ್ಜಿಗೆಯನ್ನಾದರೂ ಕೇಳಬೇಕು. ಒಂದು ಸಲ ಒಂದು ಲೋಟದ ತುಂಬ ಮಜ್ಜಿಗೆಯನ್ನು ಗುರುರಾಯರೇ ತಮ್ಮ ಸ್ವಹಸ್ತದಿಂದ ತುಂಬಿಸಿ ನನಗೆ ಕುಡಿಯಲು ಪ್ರೀತಿಯಿಂದ ಕೊಟ್ಟರು. ನಾನು ಅದನ್ನು ನನ್ನ ತುಟಿಗಳಿಗೆ ತಂದಾಗ ಶುಭ್ರವಾದ ಸ್ವಚ್ಛವಾದ ಮಜ್ಜಿಗೆಯನ್ನು ನೋಡಿದಾಗ ನನಗೆ ಬಹಳ ಸುಖ ಸಂತುಷ್ಟಿಗಳು ಉಂಟಾದವು. ಆ ಬಟ್ಟಲನ್ನು ತುಟಿಗಳಿಗೆ ಇಟ್ಟ ಕೂಡಲೇ ನನಗೆ ಸ್ವಾನಂದ ಪುಷ್ಟಿಯು ಉಂಟಾಗಿತು. ಆಗಲೇ ನನ್ನ ಹೊಟ್ಟೆಯು ಮೃಷ್ಟಾನ್ನದಿಂದ ತುಂಬಿ ಹೋಗಿತ್ತು ಮತ್ತು ಅದನ್ನು ಹೇಗೆ ಕುಡಿಯುವುದೆಂದು ಅಚ್ಚರಿಪಟ್ಟೆ. ಇಂತಹ ಕ್ಲಿಷ್ಟವಾದ ಆಶಂಕೆಯು ಉಂಟಾದಾಗ ಮೊದಲನೆಯ ಗುಟುಕು ಬಹಳ ಸ್ವಾದಿಷ್ಟವಾಗಿತ್ತು. ಈ ರೀತಿ ಸಂಕೋಚ ಪಡುತ್ತಿರುವುದನ್ನು ನೋಡಿ ಬಾಬಾರವರು ಅತಿ ಕಕ್ಕುಲತೆಯಿಂದ ನುಡಿದರು, ಓಹ್, ಅದನ್ನು ಪೂರ್ತಿಯಾಗಿ ಕುಡಿ. ಇಂತಹ ಯೋಗ ಮತ್ತೊಮ್ಮೆ ನಿನಗೆ ದೊರಕುವುದಿಲ್ಲ. ಅದು ಹಾಗಿರಲಿ. ಇದರ ಸತ್ಯಾಂಶವನ್ನು ಅರ್ಥ ಮಾಡಿಕೊಂಡೆ. ಏಕೆಂದರೆ 2 ತಿಂಗಳುಗಳ ನಂತರ ಬಾಬಾರವರ ಅವತಾರ ಇನ್ನು ಬರಲಿಲ್ಲ. ಏಕೆಂದರೆ ಅವರು ನಿಜವಾಗಿ ನಿರ್ವಾಣ ಹೊಂದಿದರು. ಈಗ ಬಾಯಾರಿಕೆಯನ್ನು ತಣಿಸಲು ಮಜ್ಜಿಗೆ ಎಂದರೆ ಸಾಯಿ ಕಥಾಮೃತ ಪಾನ ಮಾಡುವುದನ್ನು ಬಿಟ್ಟರೆ ಬೇರೆ ಯಾವ ದಾರಿಯೂ ಇಲ್ಲ. ಕೇವಲ ಅದೊಂದರ ಮೇಲೆಯೇ ನಾವು ಅವಲಂಬಿತವಾಗಬೇಕಾಗುತ್ತದೆ. ಹೇಮಾದನು ಸಾಯಿಗೆ ಶರಣಾಗುತ್ತಾನೆ. ಇನ್ನು ಮುಂದೆ ಸಾಯಿಯು ನನ್ನಲ್ಲಿ ಏನನ್ನು ನೆನಪಿಸಿಕೊಡುವನೋ ಅದನ್ನು ನಿರೂಪಿಸುತ್ತೇನೆ. ಶ್ರೋತೃಗಳು ಸಾವಧಾನವಾಗಿರಿ. ಎಲ್ಲರಿಗೂ ಶುಭವಾಗಲಿ. ಸಂತರು ಮತ್ತು ಸಜ್ಜನರಿಂದ ಪ್ರೇರಿತನಾದ ಭಕ್ತ ಹೇಮಾದ ಪಂತನು ರಚಿಸಿದ ಶ್ರೀ ಸಾಯಿ ಸಮರ್ಥ ಸಚ್ಚರಿತೆಯ ಹಂಡೆಯ ನಿರ್ವಹಣೆ ಎಂಬ 38ನೆಯ ಅಧ್ಯಾಯವು ಇಲ್ಲಿಗೆ ಮುಗಿಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥರ ಚರಣಗಳಿಗೆ ಸಮರ್ಪಣವಾಗಲಿ. ಸನ್ಮಂಗಳವಾಗಲಿ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.